A warm welcome to Sankalpa Learning Solution. Good evening, dear students. Let's start today the new chapter, the digestion and absorption. Okay? The digestion and absorption. ಜೀರ್ಣ ವ್ಯವಸ್ಥೆ ಅಥವಾ ಜೀರ್ಣಾಂಗ, ಜೀರ್ಣಕ್ರಿಯೆ ಜೊತೆಗೆ ಅದನ್ನ ಹೇಗೆ ಆಹಾರ ನಮ್ಮ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗುತ್ತೆ, ನ್ಯೂಟ್ರಿಯೆಂಟ್ಸ್ ಎಲ್ಲ ಹೇಗೆ ಅಬ್ಸಾರ್ಬ್ ಆಗುತ್ತೆ ಅನ್ನೋದನ್ನ ನಾವು ಈ ಚಾಪ್ಟರ್ಸ್ ಅಲ್ಲಿ ಸ್ಟೆಪ್ ವೈಸ್ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆ, ಡೈಜೆಷನ್ ಅಂದ್ರೆ ಮೀನಿಂಗ್ ಗೊತ್ತಾಯ್ತಲ್ವಾ? ಡೈಜೆಷನ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ, ಯಾಕಂದ್ರೆ ಕಾಮನ್ ಆಗಿ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ ವರ್ಡ್ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್. ವಾಟ್ ಎವರ್ ಯು the food consume that usually digested in a mouth as well as stomach as well as in a intestine. ಅಲ್ವಾ? ಏನಾಗುತ್ತೆ, ನೀವು ಯಾವುದನ್ನೇ ಫುಡ್ ಕನ್ಸ್ಯೂಮ್ ಮಾಡಿ, ಐದರ್ ಇಟ್ ಫ್ರೂಟ್ಸ್, ವೆಜಿಟೇಬಲ್ಸ್, ಸಲಾಡ್ಸ್, ನಾನ್ ವೆಜಿಟೇರಿಯನ್ ಫುಡ್ಸ್, or simple rice, chapati, ragi, soups, so many things. The digestive system, it usually involved in the process of digestion by various mechanisms or by involving so many instruments along with that chemical component. ಅಲ್ವಾ? ಏನು ಡೈಜೆಷನ್ ನೀವು ಏನೇ ಕನ್ಸ್ಯೂಮ್ ಮಾಡಿದ್ರು 3 times, ನಾಟ್ ಓನ್ಲಿ 1 time ಅಲ್ವಾ ನೀವು ಕನ್ಸ್ಯೂಮ್ ಮಾಡುವಂಥದ್ದು. ನಾವೆಲ್ಲ ಹ್ಯೂಮನ್ ಬೀಯಿಂಗ್, ಆನಿಮಲ್ ಕಿಂಗ್ಡಮ್ ಅಲ್ಲಿ ಇರುವಂತ ಎಲ್ಲದೂ ಕೂಡ. ಓಕೆನಾ? ಸೊ ಅಲ್ಲೇನಾಗುತ್ತೆ, ಕಂಪ್ಲೀಟ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂದ ಆಫ್ಟರ್ನೂನ್ ಲಂಚ್ ಅಂಡ್ ನೈಟ್ ಡಿನ್ನರ್ ಅಲ್ಲಿ ತನಕ ಕೂಡ ನೀವೇನೇನೆಲ್ಲ ತಿಂತೀರಲ್ವಾ ಅದನ್ನೆಲ್ಲದನ್ನು ಕಂಪ್ಲೀಟ್ ಆಗಿ ಡೈಜೆಷನ್ ಮಾಡುವಂತ ಕೆಪಾಸಿಟಿ ಡೈಜೆಸ್ಟಿವ್ ಸಿಸ್ಟಮ್ಗಿದೆ. Okay, there are so many parts are in the digestive system which are involved in the digestion, as well as they also meant for digestion. ಅದರ ಕೆಲಸ ಏನು, ಬರೀ ಡೈಜೆಷನ್ ಮಾಡ್ತಾನೆ ಇರುವಂತದ್ದು. ಹಾಗಾಗಿ ಅದೇನ್ ಮಾಡುತ್ತೆ, ಯಾವಾಗ್ಲೂ ಕೂಡ ಡೈಜೆಷನ್ಗೆ ಹೆಲ್ಪ್ ಆಗೋ ತರನೇ ಮೆಕ್ಯಾನಿಸಮ್ ನ ಫಾಲೋ ಅಪ್ ಮಾಡ್ತಾ ಇರುತ್ತೆ. ಓಕೆ, ಲೆಟ್ಸ್ ಕಂಟಿನ್ಯೂ. ವಾಟ್ ಈಸ್ digestion and how the digestion begins. ಯಾವುದು ಡೈಜೆಷನ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆನಾ? ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೋಲ್ ಟುಗೆದರ್ ನಾವು ಹೇಳುವಾಗ ಡೈಜೆಷನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಡೈಜೆಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಡೈಜೆಸ್ಟಿವ್ ಸಿಸ್ಟಮ್ ಇಂದ. ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಎಸ್. ಸೊ ನಮಗೆ ಫುಡ್ ಏನಕ್ಕೆ ಬೇಕು? ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಂಡ್ ಇಟ್ಸ್ ಅಬ್ಸಾರ್ಪ್ಷನ್, ದ ಡೈಜೆಷನ್ ಅಂಡ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಂಡ್ ಇಟ್ಸ್ ಅಬ್ಸಾರ್ಪ್ಷನ್, ವೈ ವಿ ನೀಡ್ ಫುಡ್ ಅನ್ನೋದ್ರ ಬಗ್ಗೆ ನಮಗೆ ಒಂದು ದೊಡ್ಡ ಕ್ಲಾರಿಟಿ ಬೇಕು ಅಲ್ವಾ? ಇಷ್ಟೆಲ್ಲ ಬಾಡಿಯಲ್ಲಿ ಇಷ್ಟೆಲ್ಲ ದೊಡ್ಡ ಮೆಕ್ಯಾನಿಸಮ್ ಇದೆ, ದೊಡ್ಡ ಇನ್ಸ್ಟ್ರೂಮೆಂಟ್ ಇದೆ ನಮ್ಮ ಬಾಡಿ ಒಳಗಡೆಗೆ ಅಂತ ಆದ್ರೆ, ವಾಟ್ ಈಸ್ ದ ನೀಡ್ ಆಫ್ ಫುಡ್? ಫುಡ್ಡನ್ನೇ ಏನಕ್ಕೆ ಡೈಜೆಷನ್ ಮಾಡಬೇಕು? ಅದು ಅದ್ರ ಬದಲು ನಾವು ಹಾಗೆ ಇರ್ಬೋದಾಗಿತ್ತಲ್ವಾ? ಹಸಿವು ಅನ್ನೋದು ಇಲ್ದೇ ಇದ್ದಿದ್ರೆ, ಹಂಗರ್ ಅನ್ನೋದು ಇಲ್ದೇ ಇದ್ದಿದ್ರೆ, ಈ ಇಷ್ಟೊಂದು ಮೆಕ್ಯಾನಿಸ್ಟಿಕ್ ಅಥವಾ ಇಷ್ಟೊಂದು ದೊಡ್ಡ ಟೂಲ್ ಏನಿದೆ ನಮ್ಮ ಹೋಲ್ ಬಾಡಿಯಲ್ಲಿ, ಇದನ್ನೆಲ್ಲ ನಾವು ಟೂಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಷ್ಟು ದೊಡ್ಡ ಟೂಲ್ಸ್ಗಳು ನಮ್ಗೆ ಅವಶ್ಯಕತೆನೇ ಇರಲಿಲ್ಲ. ಒಂದು ಚಿಕ್ಕದಾಗಿರುವಂತ ಒಂದು ಹಸು ಅಲ್ವಾ, ಹಸುವಾಗ್ತಿದೆ ಅನ್ನೋದು ಒಂದು 3 ಅಕ್ಷರ, ಯಾವುದು? ಹಸಿವು, ಹಂಗರ್ ಅನ್ನೋದು ಒಂದು ವರ್ಡ್ ಇಲ್ದೇ ಇದ್ದಿದ್ರೆ ಏನಾಗ್ತಾ ಇತ್ತು? ಇಷ್ಟೊಂದೆಲ್ಲ ಮೆಕ್ಯಾನಿಸಮೇ ಇರ್ತಿರ್ಲಿಲ್ಲ, ನಮಗೆ ಚಾಪ್ಟರ್ ಕೂಡ ಇರ್ತಾ ಇರ್ಲಿಲ್ಲ ಓದೋದಕ್ಕೆ. ಸೊ ಹಾಗಾಗಿ ವೈ ವಿ ನೀಡ್ ಫುಡ್, ನಮ್ಗೆ ಏನಕ್ಕೆ ಬೇಕು, ಅವಶ್ಯಕತೆ ಏನಿದೆ? ಸುಮ್ಮನೆ ಹಾಗೆ ಇರ್ಬೋದಾಗಿತ್ತಲ್ವಾ? ಸೊ
The food is essential to sustain in life. ನಾವು ಬದುಕಿ ಉಳಿಯೋದಕ್ಕಾಗಿ ನಮ್ಗೇನ್ ಬೇಕು? ಫುಡ್ ಬೇಕು. Along with that, we also maintain a healthy, normal body, nutritious body, and also the sustainable life in the whole ಲಿವಿಂಗ್ ಇಯರ್. ನಾವು ಕೊನೆ ಸಾಯೋ ತನಕನೂ ಕೂಡ ನಾವು ಹೇಗೆ ಬದುಕಬೇಕು? ನ್ಯೂಟ್ರಿಷಿಯಸ್ ಫುಡ್ ಕನ್ಸ್ಯೂಮ್ ಮಾಡಿ ಹೆಲ್ದಿ ಆಗಿರುವಂಥ ಬಾಡಿ, ಹೆಲ್ದಿ ಆಗಿರುವಂಥ ಮೈಂಡ್ ಇಟ್ಕೊಂಡು ನಾವು ಅಲ್ಲಿ ತನಕ ಸಾಯ್ತೀವಲ್ಲ, ಸಾಯೋ ಕೊನೆ ಕ್ಷಣ ತನಕನೂ ನಾವು ಇದನ್ನ ಬಳಸ್ಕೋಬೇಕಾಗುತ್ತೆ. ಹಾಗಾಗಿ ದ ಫುಡ್ ಈಸ್ ವೆರಿ ಎಸೆನ್ಷಿಯಲ್ ಟು ಮೇಂಟೈನ್ ಅವರ್ ಡೇ ಟು ಡೇ ಲೈಫ್ ಅಪ್ ಟು ದ ಡೆತ್. ಹಾಗಾಗಿ ಫುಡ್ ಬೇಕು, ಫುಡ್ ಜೊತೆಗೆ ಅದನ್ನ ಡೈಜೆಷನ್ ಮಾಡಿ ಅದರಿಂದ ಬರುವಂತ ನ್ಯೂಟ್ರಿಯೆಂಟ್ಸ್ಗಳು ಕೂಡ ನಮಗೆ ಬೇಕಾಗುತ್ತೆ. ಓಕೆ, ಸೊ ಫಾರ್ ಅಬ್ಸಾರ್ಬಿಂಗ್ ಸಚ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಫುಡ್ we need some strong system. That system is totally referred as digestive system. ಹಾಗಾಗಿ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದ್ರೇನು? The wholesome mechanism, also a strong mechanism. It starts with mouth. Digestive system ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮೇಜರ್ ಆಗಿ ಮೌತ್ ಇಂದ, and finally ends with anus. ಓಕೆ, ಅಥವಾ ರೆಕ್ಟಮ್. ರೆಕ್ಟಮ್ ಲಾಸ್ಟ್ ಪಾಯಿಂಟ್ ಏನಿದೆ ನಾವು ಅದನ್ನ ಆನಸ್ ಅಂತ ಹೇಳ್ತೀವಿ. ಹಾಗಾಗಿ there is only two opening here for a digestive system. That is, which opening? The upper opening is mouth and the lower opening is the anus. Okay, ಹಾಗಾಗಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಓನ್ಲಿ ಎರಡು ಎಂಡ್ ಇರುವಂಥದ್ದು, ಒಂದು ಮೌತ್, ಇನ್ನೊಂದು ಆನಸ್. ಈ ಕಂಪ್ಲೀಟ್ ಡೈಜೆಷನ್, ಆಫ್ಟರ್ ಡೈಜೆಷನ್ ಆದ್ಮೇಲೆ ಅದರಿಂದ ಬರುವಂತ ನ್ಯೂಟ್ರಿಯೆಂಟ್ಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಕೂಡ ಈ ಕಂಪ್ಲೀಟ್ ಇಂಟೆಸ್ಟೈನ್. ಸಣ್ಣ ಕರುಳು, ದೊಡ್ಡ ಕರುಳು ಎಲ್ಲ ಓದಿದಿರಲ್ವಾ? ಅದ್ರ ಜೊತೆಗೆ ಒಂದಷ್ಟು ಟೂಲ್ಸ್ಗಳಿದೆ. ಟೂಲ್ಸ್ ಯಾವುದು ಇಲ್ಲಿ? ಲಿವರ್, ಗಾಲ್ ಬ್ಲಾಡರ್, ಪ್ಯಾನ್ಕ್ರಿಯಾಸ್, ಇವೆಲ್ಲ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಫೈನಲಿ ಆ ನ್ಯೂಟ್ರಿಯೆಂಟ್ಸ್ ಸಣ್ಣ ಕರಳು ಮತ್ತೆ ದೊಡ್ಡ ಕರಳೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡಾದ್ಮೇಲೆ ಆ ವೇಸ್ಟ್ ನ ಆಚೆ ಹಾಕ್ಬೇಕಲ್ವಾ? ಆ ವೇಸ್ಟ್ ನ ಆಚೆ ಹಾಕುವಂತ ಒಂದು ಪೊಸಿಷನ್ ಏನಿದೆ, ದಟ್ ಈಸ್ ಅ ಆನಸ್ ಆರ್ ಆನಸ್ ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಅ ಹೋಲ್ ಲಾಂಗೆಸ್ಟ್ ಸಿಸ್ಟಮ್ ಇನ್ ದ ಬಾಡಿ. ಓಕೆನಾ? ದ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಸೊ ಫಸ್ಟ್ ಈಸ್ ಮೌತ್. There are so many parts. First is mouth, and then salivary glands, which is responsible for saliva. ನಾವು ಏನೇ ಫುಡ್ ಕನ್ಸ್ಯೂಮ್ ಮಾಡಿದಾಗಲೂ ನಮಗೆ ಲಾಲಾರಸ ಬರುತ್ತಾ, ಲಾವರಸ ಬರುತ್ತಾ? ಸೊ ಅದು ಬರಬೇಕು ಅಂತಾದ್ರೆ ಈ ಸಲೈವರಿ ಗ್ಲ್ಯಾಂಡ್ಸ್ಗಳು ಇರಲೇಬೇಕು, ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಟಂಗ್ ಆರ್ ಲೋಯರ್ ಪಾರ್ಟ್ ಆಫ್ ದ ಟಂಗ್. That is referred as glands ಅಥವಾ salivary glands. And then the major portion is esophagus. Esophagus ಅಂದ್ರೆ ಏನು? ನೀವು ಫುಡ್ ಕನ್ಸ್ಯೂಮ್ ಮಾಡೋ ನಂತರ ಅದನ್ನ ಕಂಪ್ಲೀಟ್ ಆಗಿ ಒಂದು ಕನೆಕ್ಷನ್ ಬೇಕಲ್ವಾ? ಎಲ್ಲಿಗೆ? ಸ್ಟಮಕ್ಗೆ ಮತ್ತೆ ಮೌತಿಂದ ಅದನ್ನ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಎಂಟರ್ ಕೊಡಬೇಕು. ಸೊ that part is referred as esophagus. Then its third part is stomach, and the fourth part is liver, and also the fifth part is gallbladder. Okay, all these are very tiny tools. Now tools antane consider ಮಾಡೋಣ right now. Okay, then we will continue with the elaborated definitions. ಇಲ್ಲೇನಾಗುತ್ತೆ? ಗಾಲ್ ಬ್ಲಾಡರ್ ಚಿಕ್ಕದಾಗಿದೆ, ಬಟ್ ಸ್ಟಿಲ್ ಹ್ಯಾವ್ ಅ ಲಾಂಗೆಸ್ಟ್ ಅಂಡ್ ಆಲ್ಸೋ ದ ವೆರಿ ಇಂಟ್ರೆಸ್ಟಿಂಗ್, ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ಇನ್ ದ ಡೈಜೆಷನ್. ಇದು ನೋಡೋದಕ್ಕೆ ಚಿಕ್ಕದಾಗಿದ್ರು ಅದ್ರ ಕೆಲಸ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಗಾಲ್ ಬ್ಲಾಡರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವುದಕ್ಕೆ? ಡೈಜೆಷನ್ ಆಗೋದಕ್ಕೆ. ಅದಾದ್ಮೇಲೆ ನಮ್ಗೆ ಗೊತ್ತಿರೋಂಥದ್ದು ಮೇಜರ್ ಆಗಿ ಪ್ಯಾನ್ಕ್ರಿಯಾಸ್.
and further the small ಅಥವಾ ನಾವು ಎರಡನ್ನ ಹೇಳೋಕ್ಕಿಂತ ಮುಂಚೆ ಅದನ್ನ ನಾವು intestine, large intestine ದೊಡ್ಡ ಕರಳು, ಸ್ಮಾಲ್ ಇಂಟೆಸ್ಟೈನ್ ಚಿಕ್ಕ ಸಣ್ಣ ಕರಳು. ಓಕೆ, ಅದಾದ್ಮೇಲೆ ನಮಗೆ ಬರುವಂತದ್ದು ಚಿಕ್ಕದಾಗಿರುವಂತದ್ದು extra appendage, that is appendix, and finally the rectum and anus. All these together, this is the seventh one, 8th, 9, and 10. The whole 10 parts are considered as a digestive system tools. ಓಕೆನಾ? ಹಾಗಾಗಿ ಪ್ರತಿಯೊಂದಿಗೂ ಟೂಲ್ಗೂ ಅದರದ್ದೇ ಆದ ಕೆಲವೊಂದು ಫಂಕ್ಷನ್ಸ್ ಇರುತ್ತೆ. They also release so many chemicals as well as some physical activity. Physical activity ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೇನೆ. ಸೊ ಎರಡು ಕಾಂಬಿನೇಷನ್ ಅಲ್ಲಿ ನಮ್ಗೆ ಏನು ಹೆಲ್ಪ್ ಮಾಡುತ್ತೆ, ಡೈಜೆಷನ್ ಪರ್ಪಸ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಎಸ್, ಲೆಟ್ಸ್ ಕಂಟಿನ್ಯೂ. ದ ಹೋಲ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಡಿವೈಡೆಡ್. ಇಲ್ಲಿ ನಾವು 10 ಪಾರ್ಟ್ಸ್ ಅಂತ ಏನು ನೋಡಿದೀವಿ ಅಲ್ವಾ, ಅದರಲ್ಲಿ ಅಗೇನ್ ಮತ್ತೆ ಎರಡು ಡಿವಿಷನ್ ಹೇಳ್ತಾ ಹೋಗ್ತಾರೆ. ಫಾರ್ ಅ ಡೈಜೆಷನ್ ಪರ್ಪಸ್, okay, it is broadly divided into alimentary canal, or simply it is referred as gut, G-U-T. Okay, alimentary canal or gut. The second broadest glands, okay, these are referred as digestive glands. These two broader category, these are helpful for digestion purpose. Okay, let's continue. What are those? What are alimentary canal? ಹಾಗಂದ್ರೆ ಏನು? alimentary canals ಅಂದ್ರೆ ಏನು? First is, we already discussed, that is mouth. In the mouth, it also have a buccal cavity. And third, pharynx. Then fourth, esophagus. Fifth, stomach. Sixth, small intestine. Seventh, large intestine. And the eighth is anus. Okay, all 8 part is referred as alimentary canal, or this is also simply known as gut. Gut anta bandaga ಈ 8 parts ಏನಿದೆ ಬಾಡಿಲಿ, ಇದನ್ನ ನಾವು ಕನ್ಸಿಡರೇಷನ್ ಗೆ ತಗೊಳ್ಬೇಕು. ಓಕೆ, ಗಟ್ ಅಂದ ತಕ್ಷಣ ಕಂಪ್ಲೀಟ್ ಆಗಿ ಬರೀ ಸ್ಟಮಕ್ ಒಂದೇ ಅಲ್ಲ, ಬರೀ ಇಂಟೆಸ್ಟೈನ್ ಒಂದೇ ಅಲ್ಲ. In another case, the digestive glands. Okay, after alimentary canal, these are glands which produces enzymes or protein or physical component, or majorly the chemical component. So those components usually helpful to activate all these channels. ಓಕೆನಾ? ಈ ಎಲ್ಲ ಗ್ಲ್ಯಾಂಡ್ಸ್ಗಳೇನಿದೆ, ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ or associated gland, which are very helpful to activate all these 8 parts. That's why when we consider digestion, or ನಾವು ಯಾವಾಗ ಡೈಜೆಷನ್ ಅಂತ ಹೇಳ್ತೀವಿ, ಆಗ ನಮ್ಗೆ ಏನ್ ನೆನಪಾಗಬೇಕು ಅಥವಾ ಮೈಂಡಿಗೆ ತಕ್ಷಣ ಏನ್ ಗೊತ್ತಾಗ್ಬೇಕು? ಫಸ್ಟಿಗೆ ಗಟ್ ಪ್ಲಸ್ ಗ್ಲ್ಯಾಂಡ್ಸ್. ಓಕೆನಾ? alimentary canal ಪ್ಲಸ್ ಡೈಜೆಸ್ಟಿವ್ ಕೆಮಿಕಲ್ಸ್ ನೆನಪಾಗಬೇಕು. ಅದೇ ನೆನಪಾದ್ರೆ ಮಾತ್ರ ಏನ್ ಹೇಳ್ಬೋದು ನಾವು? ಡೈಜೆಷನ್ ಕಂಪ್ಲೀಟ್ ಆಗುತ್ತೆ. ವಿತೌಟ್ ದೀಸ್ ಟೂಸ್ ಕಾಂಬಿನೇಷನ್, ಯಾವುದು ಗಟ್ ಮತ್ತೆ ಸಲೈವರಿ ಗ್ಲ್ಯಾಂಡ್ಸ್ ಅಥವಾ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್, if there is no combination or coordination, we are losing our digestive system. ಓಕೆನಾ? ನಾವು ಯಾವಾಗ ಕಾಂಬಿನೇಷನ್ ಇರೋದಿಲ್ಲ, ಕಾಂಬಿನೇಷನ್ ಅನ್ನು ನಾವು ಕಳ್ಕೊಳ್ತೇವೆ, ಮಿಸ್ ಮ್ಯಾಚ್ ಆಗುತ್ತೆ, ಕಾಂಬಿನೇಷನ್ ಲಾಸ್ ಆಗುತ್ತೆ, ಕನೆಕ್ಷನ್ ಲಾಸ್ ಆಗುತ್ತೆ, ಆಗೇನಾಗುತ್ತೆ? ಡೈಜೆಷನ್ ಪ್ರಾಪರ್ ಆಗಿ ಆಗ್ತಾ ಹೋಗೋದಿಲ್ಲ. ಓಕೆ, ಸೊ
Let's start. What are digestive glands? These are associated glands. First digestive gland which is present in mouth is salivary gland. Then gastric glands which is present in stomach and then related area. And the third gland is a very largest gland. It is liver. And the fourth gland is pancreas. And the fifth gland is intestinal gland, which is present in both small intestine and then large intestine. Okay, all these together have a very common connection and also the strongest connection, which are helpful for digestion. ಅರ್ಥ ಆಗ್ತಿದೆಯಾ? ಈ ಎರಡು ಕಾಂಬಿನೇಷನ್ ಅಲ್ಲಿ ಸ್ಟ್ರಾಂಗ್ ಕನೆಕ್ಷನ್ ಇದ್ದಾಗ ಮಾತ್ರ ಏನಾಗ್ತಾ ಹೋಗುತ್ತೆ, ಡೈಜೆಷನ್ ಪ್ರಾಪರ್ ಆಗ್ತಾ ಹೋಗುತ್ತೆ. ಓಕೆ, ಎಸ್. ಫಸ್ಟ್ ಆಲಿಮೆಂಟರಿ ಕ್ಯಾನಲ್ ನೋಡ್ತಾ ಹೋಗೋಣ. ಈಗ ನಾವು ಆಲ್ರೆಡಿ ಒಂದು 2 ಕ್ಯಾಟಗರಿ ನೋಡಿದೀವಿ, ಒಂದು ಗ್ಲ್ಯಾಂಡ್ಸ್, ಇನ್ನೊಂದು ಕ್ಯಾನಲ್ಸ್ ಅಲ್ವಾ? ಸೊ ಎಲಿಮೆಂಟರಿ ಕ್ಯಾನಲ್ ಅಲ್ಲಿ ಫಸ್ಟ್ ಬಂದು ಏನದು, ಮೌತ್. ಸೊ ಹಿಯರ್ it is totally considered as a mouth. The whole pictures idiyala, along with teeth, that is mouth. This is the first most commonest in the digestive system. Start agodilli digestive system part, that is the mouth alva. It is helpful to receive the food ಅಥವಾ ಇಂಜೆಕ್ಷನ್. ಇದನ್ನ ನಾವು ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತೀವಲ್ವಾ, ಒಂದು ತುತ್ತನ ಬಾಯಿಗೆ ಹಾಕೊಳ್ತೀವಲ್ವಾ, ಆಗ ಏನ್ ಹೆಲ್ಪ್ ಆಗುತ್ತೆ, ಯಾವುದಕ್ಕೆ ಹೆಲ್ಪ್ ಆಗುತ್ತೆ, ಇಂಜೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಅಥವಾ ಟು ರಿಸೀವ್ ದ ಫುಡ್. ಫರ್ದರ್ this also have a complete cavity. Mouth have a complete cavity. This is referred as buccal cavity or oral or mouth cavity. It majorly contains parts. One is palate. The hard palate ಇದೆಯಲ್ಲ, ನಿಮ್ಮ ಮೌತ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ, upper portion is very tough and very hard. This is referred as palate. And teeth and muscular tongue. ಇದನ್ನ ನಾವೇನ್ ಹೇಳ್ತೇವೆ, muscular tongue. Then palate has an anterior hard palate and posterior soft palate. Anterior ಅಂದ್ರೇನು, ಇಲ್ಲಿ ಮೇಲ್ಗಡೆ ಪೋರ್ಷನ್ ಏನಿದೆ ಕಂಪ್ಲೀಟ್ ಆಗಿ ಹಾರ್ಡ್ ಇರುತ್ತೆ. ಎಂಡ್ ಆಫ್ ದ ಪ್ಯಾಲೆಟ್ ಲಾಸ್ಟ್ ಅಲ್ಲಿ ಸಾಫ್ಟ್ ಆಗಿರುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಇಟ್ ಹ್ಯಾಸ್ ಅ ಮೇಜರ್ 2 ಪಾರ್ಟ್. It has the anterior hard palate and posterior ಅಂದ್ರೇನು, ಲಾಸ್ಟ್ ಪಾರ್ಟ್ ಅಲ್ಲಿ ಅಥವಾ ಕೆಳಗಡೆ ಭಾಗ ಅಂತ ಹೇಳ್ತೀವಿ. posterior soft palate. Along with this, tongue is a muscular organ. ಇಲ್ಲಿ ಮಸಲ್ ಇದೆ, ನಾಲಿಗೆ ಅನ್ನೋದೇನಿದೆ ಮಸಲ್ ಇಂದ ಆಗಿರುವಂತದ್ದು. ಓಕೆನಾ? ಸ್ನಾಯು ಅಂತೆಲ್ಲ ಓದಿದಿರಲ್ವಾ ನೀವು, that is a muscle. Tongue is a muscular organ attached to the floor of oral cavity by the frenulum. ಈ ಪಾಯಿಂಟ್ ಏನಿದೆ ತುಂಬಾ ಇಂಪಾರ್ಟೆಂಟ್, MCQ ಗೆ ಬರುತ್ತೆ. ಓಕೆ, frenulum. Tongue is a muscular organ which attached to the floor of oral cavity. ಇಲ್ಲಿದೆ ಒಂದು ಫ್ಲೋರ್ ಇದೆ, ಅಲ್ಲೇ oral cavity by the special area or special site which is known as frenulum. Okay. The tongue has small projections called papillae. Okay. ಇಲ್ಲಿ frenulum ಇಲ್ಲಿ ಕಾಣಿಸ್ತಿದೆಯಲ್ಲ, this is a entire tongue ಅನ್ನ frenulum ಇಂದ ಏನ್ ಮಾಡಿರುವಂತದ್ದು, ಕನೆಕ್ಷನ್ ಆಗಿರುವಂತದ್ದು. Tongue has a small
projection called papillae. Papillae and some papillae bear taste buds. ಇಲ್ಲಿ ನಮ್ಮ ಎಂಟೈರ್ ನಾಲ್ಗೆ ಮೇಲೆ ರುಚಿ ಗ್ರಂಥಿಗಳು, ಏನೋ ಸಿಹಿ ಇರ್ಬೋದು, ಕಹಿ ಇರ್ಬೋದು, ಅಥವಾ ಒಗರು ಇರ್ಬೋದು, ಅದನ್ನೆಲ್ಲದನ್ನು ಐಡೆಂಟಿಫೈ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಸೆಲ್ಸ್ಗಳಿರುತ್ತೆ. Those are referred as taste buds. Okay. At the back, on either side of the tongue, tonsils are present. Okay. ಇಲ್ಲಿದೆ ನೋಡಿ, either side of the palate. ಎರಡು tonsils ಇರ್ತಾ ಹೋಗುತ್ತೆ. Okay. Yes, this is a mouth and its part. The next part is teeth. Mouth ಅಲ್ಲಿ ಯಾವ್ದಿದೆ? ಒಂದು buccal cavity, second one is teeth. The human arrangement of teeth and also the formation of teeth in the buccal cavity is referred as human dentition. Definition ಕೇಳ್ತಾರೆ, what is human dentition ಅಂತ ಕೇಳಿದ್ರೆ ಏನ್ ಬರೀತೀರಿ ನೀವು? The arrangement of the teeth, the arrangement and formation of the teeth within the buccal cavity is known as human dentition. It is majorly of three types. One is heterodont, second thecodont, third diphyodont. ಅರ್ಥ ಆಗ್ತಿದೆಯಾ? ಈ ಮೂರು ಫಾರ್ಮೇಶನ್ ಅಲ್ಲಿ, ಮೂರು ಟೈಪ್ಸ್ ಅಲ್ಲಿ ಹ್ಯೂಮನ್ ಡೆಂಟಿಷನ್ ಅಥವಾ ಹ್ಯೂಮನ್ ಟೀತ್ ಅರೇಂಜ್ಮೆಂಟ್ಸ್ ಆಗ್ತಾ ಹೋಗಿದೆ. ಎಸ್. ದೆನ್ ಲೆಟ್ಸ್ ಕನ್ಸಿಡರ್ ದ ಫಸ್ಟ್ ಟೈಪ್, ಹೆಟರೋಡಾಂಟ್ ಡೆಂಟಿಷನ್. ಹೆಟರೋಡಾಂಟ್ ಅಂದ್ರೆ ಏನು? ಹೆಟರೋ ಅಂತಂದ್ರೆ ಬೇರೆ ಬೇರೆ ತರ ಇರುವಂತದ್ದು, ಸಿಮಿಲರ್ ಆಗಿ ಇಲ್ಲ. ನೀವೇ ನಿಮ್ಮ ಹಲ್ಲುಗಳನ್ನ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಅವ್ರ ಸಿಂಪಲ್ ಆಗಿ ನೀವು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನ್ ಗೊತ್ತಾಗುತ್ತೆ ನಿಮ್ಗೆ? ಎಲ್ಲ ಹಲ್ಲುಗಳು ಒಂದೇ ತರ ಇಲ್ಲ. ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಕೆಪಾಸಿಟಿ ಆಸ್ ವೆಲ್ ಆಸ್ ಫಂಕ್ಷನ್ ಇನ್ ದ ಮೌತ್ ಅಲ್ವಾ? ಹಾಗಾಗಿ ದೇ ಹ್ಯಾವ್ ದ ಟೈಪ್ ದಟ್ ಈಸ್ ಅ ಹೆಟರೋಡಾಂಟ್. Majorly, it have a incisor type of teeth, canine type of teeth, and premolars and molar type of teeth. Incisor ಅಂದ್ರೇನು? ಬಾಚಿ ಹಲ್ಲುಗಳು. ಇನ್ಸಿಸರ್ಸ್, ಬಾಚಿ ಹಲ್ಲು ಏನಕ್ಕೆ ಬೇಕಾಗುತ್ತೆ? ನೀವೆಲ್ಲ ಓದಿದಿರಲ್ವಾ? ಬಾಚಿ ಹಲ್ಲು ಮೇಜರ್ ಆಗಿ ಕಡಿಯೋದಕ್ಕೆ, ಹಾರ್ಡ್ ಸಬ್ಜೆಕ್ಟ್ ಅಥವಾ ಹಾರ್ಡ್ ಫುಡ್ ಅನ್ನ ಕಟ್ ಮಾಡೋದಕ್ಕೋಸ್ಕರ ಅದನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಇನ್ಸಿಸರ್ಸ್ ಆರ್ ಮೇಜರ್ಲಿ ಫಾರ್ ಅ ಕಟಿಂಗ್ ಪರ್ಪಸ್. ಕೆನೈನ್ ಅಂತಂದ್ರೇನು? ಕೋರೆ ಹಲ್ಲುಗಳು. ಕೆನೈನ್ ಫಾರ್ ಟಿಯರಿಂಗ್. ನೀವು ಕಬ್ ತಿಂತೀರಾ ಅಂದ್ರೆ ಮುಂದ್ಗಡೆ ಬಾಚಿ ಹಲ್ಲಲ್ಲಿ ತಿನ್ನಕ್ಕಾಗತ್ತಾ? ಇಲ್ಲ. ಏನ್ ಮಾಡ್ಬೇಕು? ಕೋರೆ ಹಲ್ಲಲ್ಲೇನೆ ತಿನ್ಬೇಕು, ಹಾರ್ಡ್ ಸಬ್ಜೆಕ್ಟ್ಸ್. ಓಕೆ, ದಟ್ ಈಸ್ ಕೆನೈನ್ ಫಾರ್ ಟಿಯರಿಂಗ್. ದೆನ್ ಪ್ರಿಮೋಲಾರ್ಸ್, ದವಡೆ ಹಲ್ಲಿನ ಮುಂಚೆ ಬರುವಂತ ಹಲ್ಲುಗಳಿಗೆ ನಾವು ಪ್ರಿಮೋಲಾರ್ಸ್ ಅಂತ ಹೇಳ್ತೇವೆ. ದೀಸ್ ಆರ್ ಫಾರ್ ಅ ಮ್ಯಾಸ್ಟಿಕೇಶನ್, ಕಂಪ್ಲೀಟ್ ಆಗಿ ಜಗಿಯೋದಕ್ಕೆ ಬರುವಂತ ಒಂದಷ್ಟು ಹಲ್ಲುಗಳನ್ನ ನಾವೇನ್ ಹೇಳ್ತೇವೆ? ಪ್ರಿಮೋಲಾರ್ಸ್ ಫಾರ್ ಮ್ಯಾಸ್ಟಿಕೇಶನ್. ಮ್ಯಾಸ್ಟಿಕೇಶನ್ ಅಂದ್ರೆ ಏನು? ಪೇಸ್ಟ್ ತರ ಮಾಡೋಕೆ ನಮ್ಗೆ ಒಂದಷ್ಟು ಎಲಾಬ್ರೇಟೆಡ್ ಜಾಗ ಬೇಕಲ್ವಾ ಮೌತ್ ಅಲ್ಲಿ? ಇಲ್ಲಿ ನೋಡಿ, ದವಡೆ ಹಲ್ಲುಗಳೆಲ್ಲ ಹೇಗಿರುತ್ತೆ? ಸ್ವಲ್ಪ ಲಾರ್ಜ್ ಸೈಜ್ ಅಲ್ಲಿ ಇರುತ್ತೆ. ದೋಸ್ ಆರ್ ಪ್ರಿಮೋಲಾರ್ಸ್ ಅಂಡ್ ದೆನ್ ಮೋಲಾರ್ಸ್. ಓಕೆ, ದಟ್ಸ್ ವೈ ಪ್ರಿಮೋಲಾರ್ಸ್ ಅಂಡ್ molars are collectively called cheek teeth which have a cups. ಇಲ್ಲಿ ನೋಡಿ, ಲಾರ್ಜ್ ಸ್ಕೇಲ್ ಕೂಡ ಇದೆ, ಜೊತೆಗೆ ಚಿಕ್ಕದಾಗಿರುವಂತ ಒಂದಷ್ಟು ಸ್ಪೇಸ್ ಇದೆ. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ? ಕಪ್ಸ್ ಅಂತ ಕೂಡ ಹೇಳ್ತೀವಿ. ಓಕೆ, yes, this is a type of heterodont dentation. Then thecodont dentation. In this type of dentation ಅಥವಾ in this type of teeth arrangement, majorly teeth are placed in the jaw sockets.
ಇಲ್ಲಿ ಒಂದಷ್ಟು ಈ ಕಂಪ್ಲೀಟ್ ಆಗಿ ದಂತನ ಏನಂತ ಹೇಳ್ತೀವಿ ಇಲ್ಲಿ ಜಾ ಅಂತ ಹೇಳ್ತೀವಿ. ದಂತ ಪಂಕ್ತಿ ಅಂತೆಲ್ಲ ಹೇಳಿ ಬರ್ದಿದ್ದೀರಲ್ವಾ. ಸೊ ಅದನ್ನ ಇಲ್ಲಿ ಏನ್ ಹೇಳ್ತೀವಿ ನಾವಿಲ್ಲಿ ಜಾ ಅಂತ ಹೇಳ್ತೀವಿ. ಪ್ರತಿಯೊಂದು ಅದರದ್ದೇ ಆದ ಪ್ಲೇಸ್ ಇದೆ. ಇಲ್ಲಿ ಅದಕ್ಕೆ ಸಾಕೆಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ದವಡೆ ಹಲ್ಲಿಗೆ ಅದರದ್ದೇ ಆದ ಸಾಕೆಟ್ ಇದೆ, ಬಾಚಿ ಹಲ್ಗಳಿಗೆ ಅದರದ್ದೇ ಆದ ಸಾಕೆಟ್ ಇದೆ, ಅಂಡ್ ದೆನ್ ಕೋರೆ ಹಲ್ಲಿಗೆ ದಟ್ ಈಸ್ ಕೆನೈನ್, ಇನ್ಸಿಸರ್, ಕೆನೈನ್, ಪ್ರಿಮೋಲಾರ್ಸ್ ಅಂಡ್ ದೆನ್ ಮೋಲಾರ್ಸ್. ICPM ಇಷ್ಟೇ ಡೆಂಟೇಶನ್ ಅಂದ್ರೆ. ಇನ್ಸಿಸರ್, ಕೆನೈನ್, ಪ್ರಿಮೋಲಾರ್ ಅಂಡ್ ಮೋಲಾರ್, ICPM. So all these arranged in a special jaw socket. That kind of arrangement especially observed in thecodont dentation. Okay, ಎಲ್ಲದು ಸಿಮಿಲರೇ ಇದೆ. ಇದೇ ಟೈಪ್ ಆಫ್ ಡೆಂಟೇಶನ್ ನಾವು ನೋಡ್ಬೋದು. ಆದ್ರೆ ಎಲ್ಲಿ ಹೋಗಿ ಪ್ಲೇಸ್ ಅಲ್ಲಿ ಕುತ್ಕೊಂಡಿರುವಂತದ್ದು ವಿತಿನ್ ದ ಜಾ ಸಾಕೆಟ್ಸ್. ಓಕೆನಾ, ದಿಸ್ ಇಸ್ ಅ ಕೈಂಡ್ ಆಫ್ ಥೆಕೋಡಾಂಟ್ ಡೆಂಟೇಶನ್. And the third way of dentation usually observed in human being, that is which is known as diphyodont dentation. ಅಂದ್ರೇನು ಎರಡು, ಡೈ ಅಂದ್ರೇನು ಎರಡು ಅಲ್ವಾ. ನಮ್ಮ ಹ್ಯೂಮನ್ ಬೀಯಿಂಗ್ ಅಲ್ಲಿ, ಮನುಷ್ಯರಲ್ಲಿ ಎರಡು ಟೈಮಲ್ಲಿ ನಮ್ಗೆ ಹಲ್ಲುಗಳು ಬರ್ತಾ ಹೋಗುತ್ತೆ. ಒಂದು ಹಾಲು ಹಲ್ಲು ಅಂತ ಹೇಳ್ತೀವಿ, ಸ್ಟ್ರಾಂಗ್ ಇರೋದಿಲ್ಲ ಜಾಸ್ತಿ, ಜೊತೆಗೆ ಪರ್ಮನೆಂಟ್ ಹಲ್ಲುಗಳು ಬರ್ತಾ ಹೋಗುತ್ತೆ ಅಲ್ವಾ. ದಟ್ ಟೂ ಫೇಸಸ್ ಇನ್ ಅವರ್ ಲೈಫ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಡೆಂಟಿಷನ್. ಡೆಂಟಿಷನ್ ಅಂದ್ರೆ ಏನು, ಹಲ್ಲು ಅಥವಾ ದಂತ ಪಂಕ್ತಿಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ತರ ಒಂದು ಮನುಷ್ಯನ ಜೀವಿತಾವಧಿಯಲ್ಲಿ ಎರಡು ಸ್ಟೇಜ್ ಅಲ್ಲಿ ಹಲ್ಲುಗಳು ಬರ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಎಷ್ಟರಿಂದ ನಮ್ಗೆ 6 month ಇಂದ 7 year ಒಳಗಡೆ ತನಕ ಒಂದಷ್ಟು ಹಲ್ಲುಗಳು ಇರುತ್ತೆ ಚಿಕ್ಕ ಮಕ್ಕಳಲ್ಲಿ. ಅದನ್ನ ನಾವೇನ್ ಹೇಳ್ತೀವಿ, ಮಿಲ್ಕ್ ಟೀತ್ಸ್. ದಿಸ್ ಈಸ್ ಇನ್ ಅ ನಂಬರ್ 20. ಬರೀ 20 ಹಲ್ಲುಗಳು ಇರುತ್ತೆ ಚಿಕ್ಕ ಮಕ್ಕಳಲ್ಲಿ. ಎಷ್ಟು ವರ್ಷದಿಂದ? 6 month ಇಂದ ಸ್ಟಾರ್ಟ್ ಆಗಿ 6 ಇಂದ 7 ವರ್ಷದ ತನಕ ಇರುತ್ತೆ. ಓಕೆನಾ, ಅಂತ ಹಲ್ಲುಗಳಿಗೆ ನಾವೇನ್ ಹೇಳ್ತೇವೆ, ಮಿಲ್ಕ್ ಟೀತ್ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ಇನ್ ಅ ನಂಬರ್ 20. And further, after 6 to 7 years, they are replaced by permanent teeth. ಓಕೆನಾ, ದಟ್ ಈಸ್ ಯೂಶುವಲಿ 32 in number. ನೀವು ದೊಡ್ಡವರಾದ್ಮೇಲೆ ನಿಮ್ಗೆ ಎಷ್ಟು ಬರುತ್ತೆ? 32 ಸೆಟ್ ಆಫ್ ಹಲ್ಗಳು ಬರ್ತಾ ಹೋಗುತ್ತೆ. 32 ನಂಬರ್ ಅಲ್ಲಿ ಸ್ಟ್ರಾಂಗ್ ಟೀತ್ಗಳು ಬರ್ತಾ ಹೋಗುತ್ತೆ. ಫರ್ದರ್, ಇನ್ ಆಫ್ಟರ್ 18 years, you get another teeth, set of teeth known as wisdom teeth ಅಂತ ಹೇಳ್ತಾರೆ. 18 years ಆದ ನಂತರ ಕೆಲವೊಂದು ಸ್ಟ್ರಾಂಗ್ ಟೀತ್ಗಳು ಬರ್ತಾ ಹೋಗುತ್ತೆ. ಅದನ್ನ ವಿಸ್ಡಮ್ ಟೀತ್ ಅಂತ ಹೇಳ್ತೀವಿ. ಯೂಶುವಲಿ ಎಟ್ ದ ಎಂಡ್ ಆಫ್ ದ ಬಕಲ್ ಕ್ಯಾವಿಟಿ. ಬಕಲ್ ಕ್ಯಾವಿಟಿ ಲಾಸ್ಟ್ ಪಾರ್ಟ್ ಅಲ್ಲಿ, ದವಡೆ ಹಲ್ಲಿನ ನಂತರ ಬರುವಂತ ಟೀತ್ ನ ನಾವೇನ್ ಹೇಳ್ತೀವಿ ಇಲ್ಲಿ, ವಿಸ್ಡಮ್ ಟೀತ್ ಅಂತ ಹೇಳ್ತೀವಿ. ಓಕೆನಾ, ಸೊ ದಿಸ್ ಇಸ್ ಅ ಕೈಂಡ್ಸ್ ಆಫ್ ಟೀತ್ ಅರೇಂಜ್ಮೆಂಟ್. ಇದು ಹೇಗೆ ಫಿಲಪ್ ಆಗಿದೆ ಅದನ್ನ ನೋಡ್ತಾ ಹೋಗೋಣ. ಇನ್ ಅಡಲ್ಟ್ ಹ್ಯೂಮನ್ ಡೆಂಟಲ್ ಫಾರ್ಮುಲಾ ಅಂತ ನಾವು ಕೇಳೋದಾದ್ರೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ MCQ ಬೋತ್. ರೈಟ್ ಡೌನ್ ಇನ್ ಯುವರ್ ನೋಟ್ಬುಕ್. ವಾಟ್ ಈಸ್ ಐ? ಇನ್ಸಿಸರ್. ಇನ್ಸಿಸರ್ ಎಷ್ಟು ನಂಬರ್ ಅಲ್ಲಿ ಇದೆ? ಮೇಜರ್ ಆಗಿ 2 ನಂಬರ್ ಅಲ್ಲಿ ಇದೆ. ಅಪ್ಪರ್ ಪಾರ್ಟ್ ಅಲ್ಲಿ 2, ಸೆಕೆಂಡ್ ಪಾರ್ಟ್ ಅಲ್ಲಿ 2. ಓಕೆನಾ, ಹಾಗಾಗಿ ಕೆನೈನ್ 1 in number, premolar 2 in number, molar in 3 in number. Okay, so that is in 2 times. 2 times ಯಾಕೆ ಮಾಡಬೇಕು ನಾವು? ಅಪ್ಪರ್ ಲೇಯರ್ ಅಂಡ್ ದೆನ್ ಲೋಯರ್ ಲೇಯರ್. ಸೊ ಹಾಗಾಗಿ ಟೋಟಲ್ ಆಗಿ ನಮಗೆ
32 number of teeth which are arranged in a jaw sockets. Then ಅದೇ ನಾವು 6 months ಇಂದ ಹಿಡಿದು 6 to 7 year old kids ಅಲ್ಲಿ ನೋಡೋದಾದ್ರೆ ಹೇಗೆ ಅರೇಂಜ್ಮೆಂಟ್ ಆಗಿರುತ್ತೆ ಟೀತ್ ಇನ್ಸಿಸರ್ 2, ಓಕೆನಾ, ಬಾಚಿ ಹಲ್ಗಳು 2, ಕೋರೆ ಹಲ್ಲು 1, ಪ್ರೀಮೋಲಾರ್ ಹಲ್ಗಳು ಇರೋದಿಲ್ಲ ಮಕ್ಕಳಲ್ಲಿ, ಹಾಗಾಗಿ ನಂಬರ್ಸ್ ಕಡಿಮೆ. ಮೋಲಾರ್ಗಳು 2 ಇರುತ್ತೆ, ದವಡೆ ಹಲ್ಲು 2 ಇರುತ್ತೆ. ಅದನ್ನ ನಾವು ಇಂಟು 2 ಮಾಡಿದಾಗ, ಅಂದ್ರೆ 2 times ನೋಡಿದಾಗ we can easily get 20 in number. This is a dental formula. Okay, dental formula ಬರೀರಿ ಅಂತ ಕೇಳ್ಬೋದು, ಅಥವಾ ಆಪ್ಷನ್ಸ್ ಕೊಡ್ತಾ ಹೋಗ್ಬೋದು. Okay, you have to choose this one. Yes, let's continue. After mouth, after teeth, another innerest part of digestive system is, that is pharynx. Pharynx ಅಂದ್ರೆ ಏನು? ಗಂಟಲು ಭಾಗ ಅಂತ ಹೇಳ್ತೀರಲ್ವಾ, that is pharynx. Pharynx ಅಂದ್ರೆ ಏನು? ಯಾರಿಗಾರು ಗೊತ್ತಿದೆಯಾ? Yes, look at here. In the mouth, the first position, the tongue second, and the third part is pharynx. ಗಂಟಲು ಪೋರ್ಷನ್ ಏನಿದೆಯಲ್ಲ ಇಲ್ಲಿ ಬರುತ್ತೆ, ಗ್ರೇ ಕಲರ್ ಅಲ್ಲಿ ಇದೆಯಲ್ವಾ, ದಿಸ್ ಇಸ್ the whole complete ಇಲ್ಲಿಂದ ಸ್ಟಾರ್ಟ್ ಆಗಿ ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಅಂಡ್ ದೆನ್ ಗ್ರೇ ಕಲರ್, ಅಲ್ಲಿ ತನಕ ಹೋಲ್ ಗಂಟಲನ್ನ ನಾವು ನೋಡ್ತಾ ಹೋಗ್ಬೋದು. ಕಂಪ್ಲೀಟ್ ಗಂಟಲು ಭಾಗ ಅಂತ ಹೇಳ್ತೀವಲ್ವಾ, ದಟ್ ಈಸ್ ಅ ಫಿರೆನೆಕ್ಸ್ ಪೊಸಿಷನ್ ನೋಡ್ತಾ ಹೋಗ್ಬೋದು. ಆಫ್ಟರ್ ಚ್ಯೂವಿಂಗ್ ವಿತ್ ದ ಹೆಲ್ಪ್ ಆಫ್ ದ ಟೀತ್, ನೀವು ಕಂಪ್ಲೀಟ್ ಆಗಿ ಫುಡ್ ಡೈಜೆಷನ್ ಅಂದ್ರೆ ಐ ಮೀನ್ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತೀರಲ್ವಾ, ಅಗ್ದು ತಿಂದಾದ್ಮೇಲೆ a paste like structure is must enter to pharynx position. ಏನಾಗ್ಬೇಕಲ್ಲಿ, ಆ ಪೇಸ್ಟ್ ಲೈಕ್ ಸಬ್ಸ್ಟೆನ್ಸಸ್ ಏನಿದೆ ನೀವು ಫುಡ್ ಕನ್ಸ್ಯೂಮ್ ಮಾಡಿದ್ಮೇಲೆ ಅದು ಎಲ್ಲಿಂದ ಒಳಗಡೆ ಹೋಗ್ಬೇಕು? ಥ್ರೂ ದ ಫಿರೆನಿಕ್ಸ್, ಗಂಟಲಿಂದ ಒಳಗಡೆ ಹೋಗ್ಬೇಕು. ಸೊ another crucial thing is also there. One, a soft muscular palate is also there. That is known as epiglottis. ಇಲ್ಲಿದೆ ನೋಡಿ, ಎಪಿಗ್ಲಾಟಿಸ್. ಇಲ್ಲಿ ಒಂದು ಚಿಕ್ಕದಾಗಿರೋ ಒಂದು ಏರಿಯಾ ಬರುತ್ತೆ, ಜೊತೆಗೆ ದೀಸ್ ಆರ್ ಇನ್ ದ ಫಾರ್ಮ್ ಆಫ್ ಮಸ್ಕ್ಯುಲಾರ್. ಚಿಕ್ಕದಾಗಿರೋ ಒಂದು ಮಸ್ಕ್ಯುಲಾರ್ ಟೈಪ್ ಏನ್ ಮಾಡುತ್ತೆ, ಗೇಟ್ ಇರುತ್ತೆ. ಈ ಗೇಟ್ ಅನ್ನ ನಾವೇನ್ ಹೇಳ್ಬೋದು? ಎಪಿಗ್ಲಾಟಿಸ್. ದೀಸ್ ಎಪಿಗ್ಲಾಟಿಸ್ ಆರ್ ಕೈಂಡ್ ಆಫ್ ಗೇಟ್ which helpful to easily enter the paste food from mouth. ಈಗ ನೀವೇನ್ ಚೆನ್ನಾಗಿ ಅಗದು ತಿಂದಿರ್ತೀರಲ್ಲ, ಆ ಪೇಸ್ಟ್ ಆಗಿರುವಂತ ಫುಡ್ ನ ನೀಟಾಗಿ ಡೈಜೆಸ್ಟಿವ್ ಸಿಸ್ಟಮ್ಗೆನೆ ಅಥವಾ ಸ್ಟಮಕ್ ಭಾಗಕ್ಕೆ ಕಳಿಸುವಂತ ಕೆಲಸನ ಯಾವ್ದು ಮಾಡುತ್ತೆ? ಎಪಿಗ್ಲಾಟಿಸ್ ಮಾಡುತ್ತೆ. ಯಾಕೆ ಮಾಡಬೇಕು? ಇನ್ ದ ಫಿರೆನಿಕ್ಸ್ ಎಸ್ಪೆಷಲಿ ನಾವು ಗಂಟ್ಲಲ್ಲಿ ಏನಾಗಿರುತ್ತೆ, ನಮ್ಮ ಕಂಪ್ಲೀಟ್ ನೇಸಲ್, ಮೂಗು ಮತ್ತೆ ಶ್ವಾಸಕೋಶ ಎಲ್ಲದು ಜೊತೆಯಾಗೇನೆ ಕನೆಕ್ಟ್ ಆಗಿರುತ್ತೆ ಅಲ್ವಾ? ಸೊ ಗಂಟಲ್ ಭಾಗದಲ್ಲಿ ನಮ್ಗೆ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಫುಡ್ ಕೂಡ ಅಲ್ಲಿಗೆ ಹೋಗ್ಬೇಕು. ಇನ್ನೊಂದು ಉಸಿರಾಡಿರುವಂತ ಗಾಳಿ ಕೂಡ ಇನ್ನೊಂದು ಸೆಟ್ ಆಫ್ ಪೈಪ್ ಅಲ್ಲೇನೆ ಕೂಡ, ಫಾರ್ ಎಕ್ಸಾಂಪಲ್ ಅದೇ ಲೈನೇಜ್ ಅಲ್ಲಿನೇ ಕೂಡ ನಾವು ಹೋಗ್ಬೇಕಾಗತ್ತೆ, ಕಳಿಸ್ಬೇಕಾಗತ್ತೆ. ಸೊ ಒನ್ ಸ್ಮಾಲ್ ಗೇಟ್ ಇಸ್ ದೇರ್. ದಿಸ್ ಗೇಟ್ ಈಸ್ ಸಿಂಪ್ಲಿ ರೆಫರ್ಡ್ ಆಸ್ ಎಪಿಗ್ಲಾಟಿಸ್. ಈಗ ನೀವು ಡೇ ಟು ಡೇ ಲೈಫಲ್ಲಿ ಅಥವಾ ನಿಮಗೆ ಮಾಮೂಲಿ ಆಗಿರ್ಬೋದು, ಊಟ ಮಾಡುವಾಗ ನೀವೇನ್ ಮಾಡ್ತೀರಿ, ಏನೋ ತಿಂದ ತಕ್ಷಣ ಅದೇನಾಗುತ್ತೆ, ತಲೆಗೆ ಹತ್ತುತ್ತೆ ಅಲ್ವಾ? ಯಾಕೆ ಹಾಗಾಗುತ್ತೆ? there is a confusion in between the opening and closing of epiglottis. ನೀವೇನ್ ಮಾಡ್ತೀರಾ, ಊಟ ಮಾಡುವಾಗ
ಚೆನ್ನಾಗಿ ನುಂಗುವಾಗ ಏನ್ ಮಾಡ್ತೀರಿ, ಏನೇನೋ ಮಾತಾಡ್ತಾ ಇರ್ತೀರಿ, ಏನೋ ಯೋಚನೆ ಮಾಡ್ತಾ ಇರ್ತೀರಿ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಎಪಿಗ್ಲಾಟಿಸ್ ಅನ್ನೋದು ನೀವು ಬಾಯಲ್ಲಿ ಅಥವಾ ಕಂಪ್ಲೀಟ್ ಆಗಿ ತಿಂದಿರೋ ಆಹಾರ ಏನಾಗಬೇಕು, ಡೈಜೆಸ್ಟಿವ್ ಪೋರ್ಷನ್ಗೆನೆ ಹೋಗ್ಬೇಕು. ಆ ಡೈಜೆಸ್ಟಿವ್ ಪೋರ್ಷನ್ಗೆ ಹೋಗೋಕ್ಕಿಂತ ಮುಂಚೆ ನೀವೇನಾದ್ರೂ ಮಾತಾಡೋದಕ್ಕೆ ಅಂತ ಹೇಳಿ ಹೋದ್ರೆ ಈ ಎಪಿಗ್ಲಾಟಿಸ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆದಾಗ ಏನಾಯ್ತು, ಶ್ವಾಸಕೋಶ ಲಂಗ್ಸ್ಗೆ ಅಲ್ಲಿ ಅನದರ್ ಓಪನಿಂಗ್ ಇರುತ್ತೆ. ಆ ಓಪನಿಂಗ್ ಏನಾಯ್ತು, ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗುತ್ತೆ. ಆಗ ನೀವು ತಿಂದಿರೋ ಫುಡ್ ಎಲ್ಲಿಗೆ ಹೋಗುತ್ತೆ, ಗಂಟ್ಲು ಬಿಟ್ಟು ಕೆಂಬರುತ್ತಲ್ವಾ, ಶ್ವಾಸಕೋಶಕ್ಕೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಅದನ್ನ ಆಚೆ ಹಾಕ್ಬೇಕು. ದಟ್ ಈಸ್ ದ ವೇ ದ ಹೋಲ್ ಬಾಡಿ ಎಕ್ಸ್ಪೆಲ್ಸ್ ದ ಅನ್ವಾಂಟೆಡ್ ಥಿಂಗ್ ಫ್ರಮ್ ಲಂಗ್ಸ್. ಲಂಗ್ಸ್ ಇಂದ ಆಚೆ ಹಾಕ್ಬೇಕು ಅನ್ವಾಂಟೆಡ್ ಥಿಂಗ್ಸ್. ಯಾವುದು, ಫುಡ್. ಅದಕ್ಕೆ ಲಂಗ್ಸಿಗೆ ಬೇಕಾಗಿರೋದೇನು, ಬರೀ ಪ್ಯೂರ್ ಗಾಳಿ. ಅದು ಏನು ಫುಡ್ ಏನು ಬೇಕಾಗಲ್ಲ ಅದಕ್ಕೆ. ಆದ್ರೆ ಸ್ಟಮಕ್ಗೆ ಮತ್ತೆ ಮೌತ್ಗೆ ಕನೆಕ್ಷನ್ ಆಗಿರೋ ಪೈಪ್ ಯಾವುದು, ಎಸೋಫೇಗಸ್. ಆ ಎಸೋಫೇಗಸ್ ಅಲ್ಲಿ ಮಾತ್ರ ಫುಡ್ ಹೋಗ್ಬೇಕು. ಅದು ಬಿಟ್ಟು ಆಚೆ ಹೋದ್ರೆ ಏನಾಗುತ್ತೆ, ನಮ್ಗೆ ತಲೆಗೆ ಹತ್ತೋದು, ನೆತ್ತಿಗೆ ಹತ್ತೋದು, ಚೆನ್ನಾಗಿ ಕೆಂಬರುವಂಥದ್ದು ಅವೆಲ್ಲ ಆಗುತ್ತೆ. ದಟ್ ಈಸ್ ಅ ಕನ್ಫ್ಯೂಷನ್ ಇನ್ ಕ್ಲೋಸಿಂಗ್ ಅಂಡ್ ಓಪನಿಂಗ್ ಆಫ್ ಎಪಿಗ್ಲಾಟಿಸ್. ನಾನು ಎಂಡ್ ಆಫ್ ದ ಚಾಪ್ಟರ್ ಅಲ್ಲಿ ಇದನ್ನ ತೋರಿಸ್ತಾ ಹೋಗ್ತೀನಿ. ಒಂದು ಸಿಂಪಲ್ ಆಗಿರೋ ವಿಡಿಯೋ ತೋರಿಸ್ತೀನಿ, ಹೇಗೆ ಮೂವ್ಮೆಂಟ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಓಕೆ, ಸೊ ದಿಸ್ ಇಸ್ ಅ ಫಂಕ್ಷನ್ and then structure of pharynx and then important thing in epiglottis. Yes. Then pharynx is pharynx. It's a common passage for digestive and respiratory system. ನಾನು ಹೇಳಿದ್ನಲ್ವಾ, ಡೈಜೆಸ್ಟಿವ್ ಸಿಸ್ಟಮ್ಗೆ ಮತ್ತೆ ಲಂಗ್ಸ್ಗೆ ಇರುವಂತ ಒಂದು ಕಾಮನ್ ಓಪನಿಂಗ್ ಇದು, ಅಥವಾ ಪ್ಯಾಸೇಜ್ ಅಂತ ಹೇಳ್ಬೋದು. ಓಕೆ, ವೆನ್ ಫುಡ್ ಮಟೀರಿಯಲ್ ಪಾಸಸ್ ಥ್ರೂ ದ ಫಿರಿನೆಕ್ಸ್, ದ ಕಾರ್ಟಿಲೇಜಿನಿಯಸ್ ಎಪಿಗ್ಲಾಟಿಸ್, ಚಿಕ್ಕದಾಗಿರೋ ನಿಮ್ಮ ಇಯರ್ ಶೇಪ್ ಅಲ್ಲಿ ಇರುತ್ತಲ್ವಾ, ಇಯರ್ ಅಲ್ಲಿ ಹೇಗೆ ಸ್ವಲ್ಪ ಸ್ಮೂತ್ ಆಗಿರುತ್ತೆ ನೋಡಿ, ಅದೇ ಟೈಪ್ ಅಲ್ಲಿ ಎಪಿಗ್ಲಾಟಿಸ್ ಅನ್ನೋದು ಇರುತ್ತೆ. ಇಟ್ ಕ್ಲೋಸಸ್ ದ ಗ್ಲಾಟಿಸ್ ಅಂಡ್ ಓಪನಿಂಗ್ ಆಫ್ ದ ಲಿರಿನೆಕ್ಸ್. ಶ್ವಾಸಕೋಶ ಅಥವಾ ಲಂಗ್ಸ್ ನ ಓಪನ್ ಮತ್ತೆ ಕ್ಲೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂಡ್ ಪ್ರಿವೆಂಟ್ಸ್ ದ ಎಂಟ್ರಿ ಆಫ್ ಫುಡ್ ಇನ್ ಟು ಟ್ರ್ಯಾಕಿಯಾ. ಅರ್ಥ ಆಗ್ತಿದೆಯಾ? ಎಸ್. ದೆನ್ ದ ಥರ್ಡ್ ಪೋರ್ಷನ್ ಈಸ್ esophagus. The connectivity between mouth and stomach. Yes. Esophagus. O is silent here. ಇಲ್ಲಿ ಓ ತುಂಬಾ ಸೈಲೆಂಟ್ ಆಗಿರುತ್ತೆ, ಹಾಗಾಗಿ ನೀವು ಇದನ್ನ ಎಸೋಫ್ಯಾಗಸ್ ಅಂತ ಹೇಳ್ತಾ ಹೋಗ್ಬೇಕು. ಇಟ್ಸ್ ಅ ಮಸ್ಕ್ಯುಲರ್ ಟ್ಯೂಬ್ ವಿಚ್ ಹ್ಯಾವ್ ದ ಲೆಂತ್ 30 ಸೆಂಟಿಮೀಟರ್. ನಿಮ್ಮ ಎಂಟೈರ್ ಲಾರ್ಜ್ ಸ್ಕೇಲ್ ಇರುತ್ತಲ್ಲ, 30 ಸೆಂಟಿಮೀಟರ್ ಇರುವಂತದ್ದು ಅಷ್ಟೇ ಉದ್ದವಾಗಿ ಇರುತ್ತೆ. ದಟ್ ಕಂಡಕ್ಟ್ಸ್ ಫುಡ್ ಇನ್ ಟು ಸ್ಟಮಕ್ಸ್. The posterior part of the esophagus has gastroesophageal sphincter. ಒಂದು ಓಪನಿಂಗ್ ಇರುತ್ತೆ ಯಾವ್ದ್ರಲ್ಲಿ, ಅಪ್ಪರ್ ಪಾರ್ಟ್ ಅಲ್ಲಿ. ಅಪ್ಪರ್ ಪಾರ್ಟ್ ಅಲ್ಲಿ ಇರುವಂತ ಒಂದೇನು ಸ್ಪೆಷಲ್ ಸ್ಟ್ರಕ್ಚರ್. ದಿಸ್ ಸ್ಪೆಷಲ್ ಸ್ಟ್ರಕ್ಚರ್ ಆರ್ ಅ ಸರ್ಕ್ಯುಲರ್ ಮಸಲ್ ವಿಚ್ ಕಂಪ್ಲೀಟ್ಲಿ ಕ್ಲೋಸ್ ದ ಫುಡ್ ಮಟೀರಿಯಲ್. ಯಾವುದು ನೀವು ಕಂಪ್ಲೀಟ್ ಆಗಿ ಏನ್ ಮಾಡ್ತೀರಿ, ಜಗ್ದು ತಿಂದಿರುವಂತ ಫುಡ್ ನ ಏನ್ ಮಾಡುತ್ತೆ, ಒಂದ್ಸಲಿ ಎಂಟರ್ ಆದ್ಮೇಲೆ ಅದನ್ನ ಮತ್ತೆ ಅಪ್ವರ್ಡ್ ಡೈರೆಕ್ಷನ್ ಹೋಗೋದಕ್ಕೆ ಬಿಡೋದಿಲ್ಲ. ಆ ತರ ಏರಿಯಾನ ನಾವೇನ್ ಹೇಳ್ತೀವಿ ಇಲ್ಲಿ, ಗ್ಯಾಸ್ಟ್ರೋ ಎಸೋಫೇಗಲ್ ಸ್ಪಿಂಕ್ಟರ್ ಅಂತ ಹೇಳ್ತೀವಿ. ಜಸ್ಟ್ ಲೈಕ್ ಅ ನಾಬ್ ತರ. ಓಕೆನಾ?
ನಾಬ್ ತರ ಇರುವಂತ ಒಂದು ಸ್ಟ್ರಕ್ಚರಲ್ ಕನ್ಸ್ಟ್ರಕ್ಷನ್. ಇಟ್ ಕಂಟ್ರೋಲ್ಸ್ ದ ಓಪನಿಂಗ್ ಆಫ್ ಏಸೋಫ್ಯಾಗಸ್ ಇಂಟು ಸ್ಟಮಕ್. ಇದು ಕಂಪ್ಲೀಟ್ ಆಗಿ ಒಂದೇ ಸಲ ಡೈರೆಕ್ಟ್ ಆಗಿ ಹೀಗೆ ಎಂಟರ್ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗುತ್ತೆ. ಯಾಕಂದ್ರೆ ಈ ಏಸೋಫೇಗಸ್ ಏನಿದೆ ಕಂಪ್ಲೀಟ್ ಆಗಿ ಹೀಗೆ ಇರುವಂತದ್ದು. ಓಕೆನಾ? ಹಾಗಾಗಿ ನಮ್ಮ ಫುಡ್ ಏನಿದೆ ನಾವು ತಿಂದಿರುವಂತದ್ದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗ್ಬೇಕು. ಒಂದೇ ಸಲ ಡೈರೆಕ್ಟ್ ಆಗಿ ಎಂಟರ್ ಆಗಲ್ಲ ಸ್ಟಮಕ್ಗೆ. ದಟ್ ಈಸ್ ಅ ಸ್ಪೆಷಲ್ ಕೆಪಾಸಿಟಿ ಆಫ್ ಏಸೋಫೇಗಸ್. ದೆನ್ stomach. Next is, fourth is stomach. It's a complete esophagus, and then this is a stomach. It's a J-shaped structure for storage and digestion of food. ಕಂಪ್ಲೀಟ್ ಆಗಿ ನೀವು ಅಗದು ಜಗದು ಪೇಸ್ಟ್ ತರ ಮಾಡಿರೋಂಥ ಫುಡ್ಡನ್ನ ಡೈಜೆಸ್ಟ್ ಮಾಡಬೇಕಾಗುತ್ತಲ್ಲ, ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಅಟ್ಲೀಸ್ಟ್ 4 to 6 hours ಬೇಕಾಗುತ್ತೆ. ನೀವು ಯಾವ ತರ ಫುಡ್ ಅನ್ನ ಕನ್ಸ್ಯೂಮ್ ಮಾಡಿದಿರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿನಿಮಮ್ 4 hours ಬೇಕು. ಅದೇ ನೀವು 1 ಸ್ಪೂನ್ 2 ಸ್ಪೂನ್ ತಿನ್ಕೊಂಡಿದ್ದೀರಿ ಅಂತಂದ್ರೆ ಜಸ್ಟ್ ಹಾಫ್ ಅನ್ ಅವರ್ or 1 hour ಅಲ್ಲಿ ಮುಗ್ದೋಗುತ್ತೆ ಎಲ್ಲ ಕೆಲಸ. ಓಕೆ, minimum 100 gram or 200 or 500 gram ಏನಾದ್ರು ತಂದಿದ್ದೀರಿ ಅಂತ ಆದ್ರೆ it takes minimum 4 hours. ಅರ್ಥ ಆಗ್ತಿದೆಯಾ? 100 gram ಹೇಗೆ ತಿಂದಿದ್ದೀರಿ? ಎಲ್ಲದ್ರ ಜೊತೆಗೆ ತಿಂದಿರುವಂಥದ್ದು. ಯಾವುದು? ನ್ಯೂಟ್ರಿಷಿಯಸ್ ಆಗಿರುವಂಥದ್ದು. ಫ್ರೂಟ್ಸ್, ಸಲಾಡ್ಸ್, ಚಪಾತಿ, ಪಲ್ಯ, ದಾಲ್ ಅಂಡ್ ದೆನ್ ರೈಸ್. ಇಷ್ಟನ್ನ ನೀವು ಸೇರಿಸಿ ತಿಂದಾಗ ಎಷ್ಟು ಟೈಮ್ ಬೇಕಾಗುತ್ತೆ? ನಿಯರ್ಲಿ 4 hours. ನಿಯರ್ಲಿ 4 hours ಬೇಕು ಒಂದು ಹೋಲ್ ಕಂಪ್ಲೀಟ್ ಫುಡ್ ಡೈಜೆಷನ್ ಆಗೋದಕ್ಕೆ. ಎಲ್ಲಿ ಡೈಜೆಷನ್ ಆಗ್ತಾ ಹೋಗುತ್ತೆ? ಎಲ್ಲಿ ಫಸ್ಟು ಸ್ಟಮಕ್ ಅಲ್ಲಿ ಸ್ಟೋರೇಜ್ ಆಗುತ್ತೆ. ಇಟ್ಸ್ ಅ ಜೆ ಶೇಪ್ಡ್ ಸ್ಟ್ರಕ್ಚರ್ ಫಾರ್ ಸ್ಟೋರೇಜ್ ಅಂಡ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಡೈಜೆಷನ್ ಆಫ್ ಫುಡ್. ಇಟ್ ಮೇಜರ್ಲಿ ಹ್ಯಾವ್ 3 parts. upper anterior part, also known as fundus. ಓಕೆ, ಇಲ್ಲಿದೆಯಲ್ವಾ ಈ ಮೇಲ್ಗಡೆ ಪೋರ್ಷನ್ ಏನಿದೆ ಇದನ್ನು ನಾವು ಫಂಡಸ್ ಅಂತ ಹೇಳ್ತೀವಿ. ಅಂಡ್ ದ ಮಿಡಲ್ ಹೋಲ್ ಪಾರ್ಟ್ ಈಸ್ ರೆಫರ್ಡ್ ಆಸ್ ಅ ಮೇನ್ ಬಾಡಿ ಆಫ್ ಅ ಸ್ಟಮಕ್. ಇಟ್ಸ್ ಆಲ್ಸೋ ನೋನ್ ಆಸ್ ಕಾರ್ಡಿಯಾಕ್ ಸ್ಟಮಕ್. ಅಂಡ್ ದ ಲೋಯರ್ ಪೋರ್ಷನ್ ಪೋಸ್ಟೀರಿಯರ್ ಅಂದ್ರೆ ಏನು? ಕೆಳಗಡೆ ಭಾಗ. ದಿಸ್ ಇಸ್ ಪೈಲೋರಿಕ್ ಸ್ಟಮಕ್. ಪೈಲೋರಿಕ್ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ತನಕನೂ ಬರುತ್ತೆ ಕೆಳಗಡೆ ಪೋರ್ಷನ್. ಪೈಲೋರಿಕ್ ಸ್ಟಮಕ್, ಆಲ್ಸೋ ನೋನ್ ಆಸ್ ಆಂಟ್ರಮ್. The whole stomach is filled with gastric juice. Gastric juice means what? The gastric juice is nothing but it majorly contain HCl. ನೀವು ಲ್ಯಾಬೊರೇಟರಿಯಲ್ಲಿ ನೋಡ್ತಿರಲ್ವಾ, ಅದೇ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದೇ ನಮ್ಮ ಕಂಪ್ಲೀಟ್ ಸ್ಟಮಕ್ ಅಲ್ಲಿ ಇರುವಂತದ್ದು. ದಟ್ಸ್ ವೈ ದ ಸ್ಟಮಕ್ pH is nearly 2 to 2.5 or 2.3 ಅಷ್ಟೇ. ಹಾಗಾಗಿ ನೀವೇನ್ ತಿಂದ್ರೂ ಬೇಗ ಕರ್ಗೋಗುತ್ತೆ ಆಸಿಡ್ ಅಲ್ಲಿ. ದ ಪೈಲೋರಿಕ್ ಸ್ಟಮಕ್ leads to small intestine by an opening which is guarded by the pyloric sphincter. ಇಲ್ಲಿ ನೋಡಿ, ಕೆಳಗಡೆ ಸ್ಟಮಕ್ ಏನಿದೆ, ಥರ್ಡ್ ಪೋರ್ಷನ್ ಏನಿದೆ, ಇಲ್ಲಿ ಪೈಲೋರಿಕ್ ಸ್ಪಿಂಕ್ಟರ್ ಅಂತ ಇದೆ. ಯಾಕಂದ್ರೆ ಇಲ್ಲಿ ನಾಬ್ ತರ ಸ್ಟ್ರಕ್ಚರ್ ಇಲ್ಲ ಅಂತ ಅಂದ ತಕ್ಷಣ ನೀವು ಕನ್ಸ್ಯೂಮ್ ಮಾಡಿರುವಂತ ಫುಡ್ ಎಲ್ಲದು ಈಸಿಯಾಗಿ ಸುಮ್ಮನೆ ಪಾಸ್ ಆಗ್ಬಿಡುತ್ತೆ. ಹಾಗಾಗಿ ಕಂಪ್ಲೀಟ್ ಅದನ್ನ ಕ್ಲೋಸ್ ಮಾಡುವಂತ ಒಂದು ನಾಬ್ ಲೈಕ್ ಸ್ಟ್ರಕ್ಚರ್ ಇದೆ. ಅದನ್ನ ಏನ್ ಹೇಳ್ತೀವಿ? ಪೈಲೋರಿಕ್ ಸ್ಪ್ರಿಂಕ್ಟರ್ ಅಂತ ಹೇಳ್ತೀವಿ. ಕಾಣಿಸ್ತಿದ್ಯಾ ಇಲ್ಲಿ? ಸ್ಮಾಲ್ ಸ್ಟ್ರಕ್ಚರ್.
ಇಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಆಗುವಂಥದ್ದು. ಓಕೆ, ಎಸ್. The inner wall of the stomach, it majorly bears longitudinal folds. ಇಲ್ಲಿ ನೋಡಿ, ಸ್ಟಮಕ್ ಒಳಗಡೆಗೆ ಅದರ ಸರ್ಫೇಸ್ ಹೇಗಿದೆ, ಜಸ್ಟ್ ಲೈಕ್ ಅ ವಾಲ್. ನಿಮ್ಮ ಮನೆಗಳಲ್ಲಿರುವಂತ ಬಿಫೋರ್ ಪೇಂಟ್ ಮಾಡೋಕ್ಕಿಂತ ಮುಂಚೆ ಸಿಮೆಂಟ್ ವಾಲ್ ಹೇಗಿರುತ್ತಲ್ಲ ಅದೇ ತರ ಇರುತ್ತೆ ಇಲ್ಲೂ ಕೂಡ, ಇಲ್ಲಿ ಸ್ಟಮಕ್ ಅಲ್ಲಿ. So that will facilitate the storage as well as the digestion of the food. Yes. Next part of alimentary canal is small intestine. It's the longest part of gut. Okay. Complete longest part of gut, which is measured 7 meter long and 2.5 centimeter diameter. ನಮ್ಮ ಕರುಳು ಏನಿದೆ, ಇಂಟೆಸ್ಟೈನ್, ಸಣ್ಣ ಕರುಳು ಇರ್ಬೋದು, ದೊಡ್ಡ ಕರುಳು ಇರ್ಬೋದು, ಎಷ್ಟು ಟೋಟಲ್ ಆಗಿ ಸೇರಿದಾಗ ಎಷ್ಟು ಮೀಟರ್ ಆಗುತ್ತೆ? 7 ಮೀಟರ್ ಇದೆ ಅದ್ರದ್ದು. ಏನ್ ಹೇಳ್ತೀವಿ, ರೇಡಿಯಸ್ ಏನ್ ಹೇಳ್ತೀರಿ, ಡಯಾಮೀಟರ್ ಹೀಗಿರುತ್ತಲ್ವಾ ಇದ್ರ ಓಪನಿಂಗ್ಸ್. ಇದು ಎಷ್ಟಿದೆ? 2.5 ಸೆಂಟಿಮೀಟರ್ ಅಷ್ಟು ಓಪನಿಂಗ್ಸ್ ಇರೋದು. ನೀವು ಸ್ಕೇಲ್ ತಗೊಂಡು ಅದನ್ನ ಮೆಷರ್ ಮಾಡಿದ್ರೆ ಹಾರ್ಡ್ಲಿ ಇಷ್ಟು ಬರುತ್ತೆ, ಅಷ್ಟೇ ಚಿಕ್ಕದಾಗಿರುವಂತ ಓಪನಿಂಗ್ಸ್. ಆದ್ರೆ ಉದ್ದ ಮಾತ್ರ ತುಂಬಾ ಲಾಂಗೆಸ್ಟ್ ವೇ ಅಲ್ಲಿ ಇರುತ್ತೆ. ಓಕೆ, ದ ಸ್ಮಾಲ್ ಇಂಟೆಸ್ಟೈನ್ ಮೇಜರ್ಲಿ ಹ್ಯಾವ್ ಅ 3 part. First is duodenum, second jejunum, and the third is ileum. The connection part between stomach and then intestine, ಸಣ್ಣ ಕರುಳು ಮತ್ತೆ ಹೊಟ್ಟೆ ಭಾಗನ ಕನೆಕ್ಟ್ ಮಾಡುವ ಒಂದು ಸಿ ಶೇಪ್ ಸ್ಟ್ರಕ್ಚರ್ ಏನಿದೆ ಅದನ್ನ ನಾವೇನ್ ಹೇಳ್ತೀವಿ, ಡಿಯೋಡಿನಮ್ ಅಂತ ಹೇಳ್ತೀವಿ. ಇಟ್ಸ್ ಅ ವೆರಿ ಸ್ಮಾಲೆಸ್ಟ್ ಪಾರ್ಟ್ ಇನ್ ದ ಇಂಟೆಸ್ಟೈನ್. ಫಸ್ಟ್ ಪಾರ್ಟ್ ಏನಿದೆ, ಸಿ ಶೇಪ್ ಪಾರ್ಟ್ ಇದೆ ನೋಡಿ. ಈ ಸಿ ಶೇಪ್ ಪಾರ್ಟ್ ಅಲ್ಲಿ ಏನ್ ಕನೆಕ್ಟ್ ಮಾಡುತ್ತೆ, ಕರುಳು ಮತ್ತೆ ಹೊಟ್ಟೆ ಭಾಗನ ಕನೆಕ್ಟ್ ಮಾಡುವಂತ ಒಂದು ಸಿ ಶೇಪ್ ಸ್ಟ್ರಕ್ಚರ್ನ ನಾವೇನ್ ಹೇಳ್ತೇವೆ, ಡಿಯೋಡಿನಮ್ ಅಂತ ಹೇಳ್ತೀವಿ. ಇಟ್ಸ್ ಅ ಫಸ್ಟ್ ಪಾರ್ಟ್. ದೆನ್ ಜಿಜಿನಮ್, the whole middle part is from this, the whole middle part is jejunum, and the third last part is ileum. The whole third part is referred as ileum. This is also just like a U-shaped structure which again connects the large intestine and then small intestine. ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಏನು, ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಒಂದು ಕನೆಕ್ಷನ್ ಬೇಕಾಗತ್ತಲ್ಲ, ಆ ಕನೆಕ್ಷನ್ ಮಾಡೋ ಕೆಪಾಸಿಟಿ ಯಾವುದಕ್ಕಿದೆ? ದ ಟರ್ಮಿನಲ್ ಪಾರ್ಟ್ ಈಲಿಯಂ. ಯು ಶೇಪ್ ಅಲ್ಲಿ ಇರುವಂತಹ ಒಂದು ಈಲಿಯಂ ಪೋರ್ಷನ್ ಏನಿದೆ, ದೊಡ್ಡ ಕರಳನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅ ಮೇಜರ್ 3 part: duodenum, jejunum and ileum. Yes. The small intestine majorly have finger-like villi and also the mucus. ಈಗ ನಾವು 3 major parts ಅನ್ನ ನೋಡಿದ್ವಿ. When we are cut that intestine into transverse section, TS of intestine ಅಂದ್ರೇನು, ಅದನ್ನ ಹಾರಿಸಾಂಟಲ್ ಆಗಿ ಕಟ್ ಮಾಡಿದಾಗ ನಮ್ಗೆ ಏನ್ ಅಪಿಯರ್ ಆಗುತ್ತೆ? It majorly have a finger-like villi. ಅಂದ್ರೇನು, ನಿಮ್ಮ ಕೈ ಬೆರಳುಗಳ ಸೈಜ್ ಅಲ್ಲಿ ಏನಾಗಿರುತ್ತೆ, ಒಂದು ಫಿಂಗರ್ ಲೈಕ್ ಪ್ರಾಜೆಕ್ಷನ್ಸ್ ಇರುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, villi as well as microvilli. And also they have a very thick
ಮ್ಯೂಕಸ್ ಲೇಯರ್ ಇಲ್ಲಿದೆ ನೋಡಿ. ಇದನ್ನ ತೆಗೆದು ಇಂಟೆಸ್ಟೈನ್ ಅನ್ನ ಕಟ್ ಮಾಡಿ ಅದಕ್ಕೆ ಸ್ಟೇನ್ ಹಾಕಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಈ ತರ ಚಿಕ್ಕದಾಗಿರುವಂತ ಫಿಂಗರ್ ಲೈಕ್ ಪ್ರಾಜೆಕ್ಷನ್ಸ್ ಕಾಣುತ್ತೆ. ಫಿಂಗರ್ ಲೈಕ್ ಪ್ರಾಜೆಕ್ಷನ್ಸ್ ಇರುವಂತದ್ದು ಇದೇನ್ ಮಾಡುತ್ತೆ, ಕೆಲವೊಂದು ಕೆಮಿಕಲ್, ಎನ್ಸೈಮ್ಸ್ ಮತ್ತೆ ಬೇಕಾಗಿರುವಂತ ಫುಡ್ ನ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಈ ವಿಲೈಗಳಿಗೆ ಇರುತ್ತೆ. ಓಕೆ, ಹಾಗಾಗಿ ಇದು ಮೇಜರ್ ಆಗಿರುವಂತದ್ದು. ಇದೇ ಮೇಲ್ಗಡೆಗೆ ಮ್ಯೂಕಸ್ ಲೇಯರ್ ಇರುತ್ತೆ, ತಿಕ್ಕಾಗಿರುವಂತ ಮ್ಯೂಕಸ್. ಸೊ ಮ್ಯೂಕಸ್ ಅಂದ್ರೇನು, ನೀವು ಚೆನ್ನಾಗಿ ದಾಸವಾಳ ಎಲೆಗಳನ್ನ ವಾಟರ್ ಅಲ್ಲಿ ಅಲ್ಲ, ಇನ್ನು ಅಂತಂದ್ರೆ ಅದನ್ನ ಮಾಡಿಲ್ದೇ ಇರ್ಬೋದು ಕೆಲವೊಬ್ರು. ರೆಗ್ಯುಲರ್ ಆಗಿ ಗೊತ್ತಿರೋದು ಬೆಂಡೆಕಾಯಿ ಅಲ್ವಾ, ಓಕ್ರಾ. ಆ ಬೆಂಡೆಕಾಯಿನ ನೀವು ಚೆನ್ನಾಗಿ ನೀರಲ್ಲಿ ಕಟ್ ಮಾಡಿ ಓಪನ್ ಮಾಡಿದ್ರೆ ಹೇಗೆ ಮಿಸ್ಲೇಜಿನಸ್ ಕಂಪೋನೆಂಟ್ ಬರುತ್ತಲ್ವಾ, ಅದೇ ತರ ಕಂಪೋನೆಂಟ್ ವಿಲ್ಲೈ ಮೇಲ್ಗಡೆಗೂ ಇರುತ್ತೆ. ದಿಸ್ ಮ್ಯೂಕಸ್ ಲೇಯರ್ ವಿಚ್ ಹೆಲ್ಪ್ಫುಲ್ ಟು ಪ್ರೊಟೆಕ್ಟ್ ದ villi as well as microvilli or the whole small intestine. ಆ ಹೋಲ್ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಸರ್ಫೇಸ್ ಏರಿಯಾ ಏನಿದೆ, ಈ ಮಿಸ್ಲೇಜಿನಸ್ ಕಂಪೋನೆಂಟ್ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಯಾವ್ದ್ರಿಂದ, ನೀವು ಫುಡ್ ಕನ್ಸ್ಯೂಮ್ ಮಾಡಿದಾಗ ಕೆಲವೊಂದು ಬ್ಯಾಕ್ಟೀರಿಯಾ ಇರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ ಇರ್ಬೋದು, ಅನ್ವಾಂಟೆಡ್ ಕೆಮಿಕಲ್ಸ್ ಇರ್ಬೋದು, ಟಾಕ್ಸಿಕ್ ಕಂಪೋನೆಂಟ್ ಇರ್ಬೋದು, ಅದೆಲ್ಲದೂ ಕೂಡ ಇಂಟೆಸ್ಟೈನ್ ಅನ್ನ ಡ್ಯಾಮೇಜ್ ಮಾಡದೇ ಇರೋ ತರ ಈ ಮ್ಯೂಕಸ್ ಲೇಯರ್ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಎಸ್. ಈಚ್ ವಿಲ್ಲಸ್ ಹ್ಯಾಸ್ ಬ್ರಷ್ ಬಾರ್ಡರ್ಡ್ ಕಾಲಮ್ನಾರ್ epithelial layer which provide microvilli. ಈ ಕಂಪ್ಲೀಟ್ ವಿಲ್ಲೈ ಏನಿದೆಯಲ್ಲ, ಇದ್ರ ಒಳಗಡೆಗೂ ಕೂಡ ಮತ್ತೆ ಚಿಕ್ಕದಾಗಿರುವಂತ ಇಷ್ಟು ಲಾಂಗ್ ಆಗಿರುವಂತ ಸೆಲ್ಗಳಿರುತ್ತೆ. ಇದೇ ವಿಲ್ಲೈ ಅಲ್ವಾ, ನಿಮ್ಮ ಬೆರಳುಗಳನ್ನ ನೋಡಿರ್ತೀರಲ್ವಾ, ಅಷ್ಟೇ ಸೈಜ್ ಅಲ್ಲಿ ವಿಲ್ಲೈ ಇರುತ್ತೆ. ಆ ವಿಲ್ಲೈ ಒಳಗಡೆಗೆ ಮತ್ತೆ ಇಷ್ಟು ಚಿಕ್ಕದಾಗಿರುವಂತ ಎಲಾಂಗೇಟೆಡ್ ಎಪಿಥೀಲಿಯಲ್ ಸೆಲ್ಸ್ ಇರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಮೈಕ್ರೋವಿಲ್ಲೈ. ಓಕೆ, ದಿಸ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಇಂಟೆಸ್ಟೈನ್. ಅಷ್ಟು ಕಾಂಪ್ಲಿಕೇಟೆಡ್ ಇರೋದ್ರಿಂದನೇ ಏನಾಗುತ್ತೆ, ನಮ್ಗೆ ಇಷ್ಟು ಈಸಿಯಾಗಿ ಏನು ರೋಗ ಬರೋದಿಲ್ಲ, ಅಥವಾ ನಾವು ತಗೊಂಡಿರುವಂತ ಕಂಪ್ಲೀಟ್ ಫುಡ್ ಏನಿದೆ ಪ್ರಾಪರ್ ಆಗಿ ಡೈಜೆಸ್ಟ್ ಆಗುತ್ತೆ, ಜೊತೆಗೆ ಅದರಿಂದ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಕೂಡ ಆಗುತ್ತೆ ಥ್ರೂಔಟ್ ದ ಬಾಡಿ. ದೆನ್ ವಿಲ್ಲಸ್ ಕನ್ಸಿಸ್ಟ್ ಆಫ್ ಕ್ಯಾಪಿಲರಿ ನೆಟ್ವರ್ಕ್. ಇಲ್ಲಿ ನೋಡಿ, ಇಲ್ಲೆಲ್ಲ ಚಿಕ್ಕದಾಗಿರುವಂತ ವೆಬ್ ಲೈಕ್ ಸ್ಟ್ರಕ್ಚರ್ ಇದೆ ಅಲ್ವಾ, ಇದನ್ನ ನಾವೇನ್ ಹೇಳ್ತೀವಿ, ಇದೆಲ್ಲ ರಕ್ತನಾಳಗಳು. ಎಲ್ಲಿಂದ ಕನೆಕ್ಟ್ ಆಗಿರುವಂತದ್ದು, ಹಾರ್ಟ್ ಇಂದ ಕನೆಕ್ಟ್ ಆಗಿರುವಂತದ್ದು. ದಿಸ್ ಕ್ಯಾಪಿಲರಿ ನೆಟ್ವರ್ಕ್ ಅಂಡ್ ಅ ಸ್ಮಾಲ್ ಲಿಂಫ್ ವೆಸಲ್. ಅದ್ರ ಜೊತೆಗೆ ನಿಮ್ಗೆ ಇಮ್ಯುನಿಟಿ ಬೇಕಾಗುತ್ತಲ್ವಾ, ಇಮ್ಯುನಿಟಿ ಮತ್ತೆ ರಕ್ತನಾಳಗಳಿಗೆ ನಿಮ್ಮ ಹೋಗಿರುವಂತ ಫುಡ್, ಅದರಿಂದ ಬಂದಿರುವಂತ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಎಲ್ಲದೂ ಕೂಡ ಆಚೆ ಈಚೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು, ಎಂಟೈರ್ ಬಾಡಿಗೆ ಸರ್ಕ್ಯುಲೇಟ್ ಆಗ್ಬೇಕು. ಆ ಸರ್ಕ್ಯುಲೇಟ್ ಮಾಡೋ ಕೆಲಸ ಯಾವ್ದು ಮಾಡುತ್ತೆ, ಈ ನೆಟ್ವರ್ಕ್ ಸಿಸ್ಟಮ್. ಯಾವ್ದದು, ಕ್ಯಾಪಿಲರಿ ನೆಟ್ವರ್ಕ್ ಸಿಸ್ಟಮ್ ಅಲಾಂಗ್ ವಿತ್ ದಿಸ್ ಲಿಂಫ್ ವೆಸಲ್. ಸಪೋಸ್ ನಿಮ್ಗೆ ಏನಾದ್ರು ಟೈಫಾಯ್ಡ್ ಬಂತು ಅಂತಾದ್ರೆ ಅಥವಾ ಜ್ವರ ಬಂತು ಅಂತಾದ್ರೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ಯಾರು ತಗೊಳ್ತಾರೆ, ಲಿಂಫ್ ವೆಸಲ್ ತಗೊಳುತ್ತೆ. ಲಿಂಫ್ ವೆಸಲ್ ಇಂದ ಲಿಂಫ್ಯಾಟಿಕ್ ಸಿಸ್ಟಮ್ ಜೊತೆಗೆ ಇಮ್ಯೂನ್ ಕಂಪೋನೆಂಟ್ ಗಳೆಲ್ಲ ಇಲ್ಲೇ ರಿಲೀಸ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಎಲ್ಲದೂ ಕೂಡ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಇಮ್ಯೂನ್ ಸಿಸ್ಟಮ್, ಹಾರ್ಟ್ ಅಂಡ್ ದೆನ್ ಸ್ಮಾಲ್ ಇಂಟೆಸ್ಟೈನ್, ಅಲಾಂಗ್ ವಿತ್ ದಟ್ ಬ್ರೈನ್ ಆಲ್ಸೋ. ಹಾಗಾಗಿ ತುಂಬಾ ಕಾಂಪ್ಲೆಕ್ಸ್ ನೇಚರ್ ಅಲ್ಲಿ ಹ್ಯೂಮನ್ ಬಾಡಿ ಕನ್ಸ್ಟ್ರಕ್ಟ್ ಆಗಿದೆ. ಇದೊಂದು ಸ್ವಿಚ್ ಆನ್ ಮಾಡಿ ಇದನ್ನ ಸ್ವಿಚ್ ಆಫ್ ಮಾಡೋ ತರದಲ್ಲಿ ವರ್ಕ್ ಆಗಲ್ಲ, ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ರನ್ ಆಗ್ತಾ ಇರುತ್ತೆ. ದಟ್ ಈಸ್ ಹ್ಯೂಮನ್ ಬಾಡಿ. ಹಾಗಾಗಿನೇ ನಮ್ಗೆಲ್ಲದೂ ಕೂಡ ತುಂಬಾ ಕಾಂಪ್ಲಿಕೇಟೆಡ್ ಅಲ್ಲಿ ಇರುವಂತದ್ದು. ಎಸ್, ನೆಕ್ಸ್ಟ್ ಪಾರ್ಟ್ ಆಫ್ alimentary canal is large intestine and the portion is last is anus.
The large intestine majorly measure about 1.5 meter long. ದೊಡ್ಡ ಕರಳು ಅನ್ನೋದು ಹೆಸರಿಗೆ ಮಾತ್ರ ದೊಡ್ಡ ಕರಳು, ಆದ್ರೆ ಅದ್ರ ಉದ್ದ ಎಷ್ಟಿದೆ? ಬರೀ 1.5 ಮೀಟರ್ ಅಷ್ಟು ಮಾತ್ರ. ಅದೇ ಸಣ್ಣ ಕರಳಾದ್ರೆ ಎಷ್ಟಿದೆ? 7 ಮೀಟರ್ ಲಾಂಗ್ ಇದೆ. ಅರ್ಥ ಆಗ್ತಿದ್ಯಾ? ಆದ್ರೆ ಇದ್ರ ಸುತ್ತಳತೆ, ಇದ್ರ ಅಗಲ ಎಷ್ಟಿದೆ? ಇದು ತುಂಬಾ ಜಾಸ್ತಿ ಇದೆ. ಹಾಗಾಗಿ ಇದನ್ನ ನಾವು ದೊಡ್ಡ ಕರಳು ಅಂತ ಹೇಳ್ತೀವಿ. ಅದಕ್ಕೆ ಸಣ್ಣ ಕರಳು ಬರೀ 2.5 ಸೆಂಟಿಮೀಟರ್ ಅಷ್ಟೇ ಓಪನ್ ಮಾಡುವಂತ ಸೈಜ್, ಅಂದ್ರೆ ಅಗಲ ಅಷ್ಟೇ ಇರುವಂತದ್ದು. ಆದ್ರೆ ಉದ್ದ ಜಾಸ್ತಿ ಇದೆ. ಇಲ್ಲಿ ಉದ್ದ ಕಡಿಮೆ ಇದೆ, ಬಟ್ ಅಗಲ ಏನಿದೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ? ದೊಡ್ಡ ಕರಳು ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಮೇಜರ್ಲಿ 3 parts. First, cecum, second, colon, and then rectum. This is a first area. ಇಲ್ಲಿದೆ ನೋಡಿ, ಫಸ್ಟ್ ಏರಿಯಾ ಸೀಕಮ್. ಸೀಕಮ್ ಎಲ್ಲಿಂದ? ಲಾಸ್ಟ್ ಸಣ್ಣ ಕರಳಿನ ಯು ಶೇಪ್ ಭಾಗ, ಇಂಟೆಸ್ಟೈನಿನ ಲಾರ್ಜ್ ಇಂಟೆಸ್ಟೈನಿನ ಫಸ್ಟ್ ಭಾಗ, ಅದನ್ನ ನಾವೇನ್ ಹೇಳ್ತೀವಿ? ಸೀಕಮ್ ಅಂತ ಹೇಳ್ತೀವಿ. This is the first part in the large intestine. This is a cecum. It is well developed in some herbivores but very small in man. Herbivorous ಅಂದ್ರೇನು? ಮೇಜರ್ ಆಗಿ ಸಸ್ಯಾಹಾರಿ ಪ್ರಾಣಿಗಳು. ಆ ಪ್ರಾಣಿಗಳ ಜಾಗದಲ್ಲಿ ಅಥವಾ ಪ್ರಾಣಿಗಳಲ್ಲಿ ಮೇಜರ್ ಆಗಿ ಏನಾಗಿರುತ್ತೆ? ಈ ಸೀಕಮ್ ಅನ್ನೋದೇನಿದೆ ತುಂಬಾ ವೆಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇದು ಚಿಕ್ಕದಿದೆ. Cecum is a finger-like vestigial organ. ಇಲ್ಲಿ ನೋಡಿ, ಸೀಕಮ್ ಈ ಸ್ಮಾಲ್ ಇಂಟೆಸ್ಟೈನ್ ಗೆ ಕಂಪೇರ್ ಮಾಡಿದ್ರೆ ಲಾರ್ಜ್ ಇಂಟೆಸ್ಟೈನ್ ಸ್ಟಾರ್ಟಿಂಗ್ ಪೋರ್ಷನ್ ಏನಿದೆ, ಇಟ್ ಹ್ಯಾವ್ ಅ ವೆಸ್ಟಿಜಿಯಲ್ ಆರ್ಗನ್ ಅಂಡ್ ದೆನ್ ವರ್ಮಿಫಾರ್ಮ್ ಅಪೆಂಡಿಕ್ಸ್. ಇದು ಸ್ಮಾಲ್ ಏನು ಜಿಗ್ಜಾಗ್ ನೇಚರಲ್ ಇರುತ್ತೆ, ಜೊತೆಗೆ ಒಂದು ಚಿಕ್ಕದಾಗಿರುವಂತ ವರ್ಮ್ ತರ ಅನ್ಸುತ್ತೆ. ಅದನ್ನ ನಾವೇನ್ ಹೇಳ್ತೀವಿ? ಅಪೆಂಡಿಕ್ಸ್ ಅಂತ ಹೇಳ್ತೀವಿ. ವರ್ಮಿಫಾರ್ಮ್ ಅಪೆಂಡಿಕ್ಸ್ ಅಂತ ಹೇಳ್ತೀವಿ. ಎಲ್ಲಿ ಬರುತ್ತೆ ಮೇಜರ್ ಆಗಿ? ಸೀಕಮ್ ಅಲ್ಲಿ. ದೆನ್ ದ ನೆಕ್ಸ್ಟ್ ಪೋರ್ಷನ್, ನೆಕ್ಸ್ಟ್ ಸೆಕೆಂಡ್ ಸೈಟ್ ಈಸ್ colon. Colon. The colon consists of ascending colon, transverse colon, and descending colon. Ascending ಅಂದ್ರೇನು? ಏರಿಕೆ ಕ್ರಮ. ಟ್ರಾನ್ಸ್ವರ್ಸ್ ಅಂದ್ರೇನು? ಹಾರಿಜಾಂಟಲ್ ಲೈನ್. ಅಂಡ್ ಡಿಸೆಂಡಿಂಗ್ ಅಂದ್ರೇನು? ಇಳಿಕೆ ಕ್ರಮ. ಇಳಿಕೆ ಕ್ರಮದಲ್ಲಿ ಅರೇಂಜ್ ಆಗಿರುವಂಥದ್ದು. ಎಸ್. ದೆನ್ ದ ಫೈನಲ್ ಪಾರ್ಟ್ ಈಸ್ rectum. It's a pelvic colon leads to rectum that opens out by anus. The complete large intestine open up ಆಗುತ್ತೆ. ಎಲ್ಲಿ? ಯಾವ ಪೋರ್ಷನ್ ಅಲ್ಲಿ? ರೆಕ್ಟಮ್ ಪೋರ್ಷನ್ ಅಲ್ಲಿ ಓಪನ್ ಆಗುತ್ತೆ, ಎಸ್ಪೆಷಲಿ ಇನ್ ದ ಏರಿಯಾ anus. This anus is guarded by again anal sphincter. ಇಲ್ಲೇನಾಗುತ್ತೆ? ಕಂಪ್ಲೀಟ್ ನಾವು ಯಾವುದೋ ಒಂದು ಟ್ಯಾಪ್ನ ಓಪನ್ ಮಾಡಿದಾಗ ಹೇಗೆ ಓಪನ್ ಅಪ್ ಆಗಬೇಕೋ ಅದೇ ತರ ಕೂಡ ಇಲ್ಲಿ ವರ್ಕ್ ಆಗುತ್ತೆ. ಸೊ ಅದನ್ನ ಆ ಒಂದು ನಾಬ್ನ ಏನ್ ಹೇಳ್ತೀವಿ ನಾವಿಲ್ಲಿ? ಸರ್ಕ್ಯುಲರ್ ನಾಬ್ನ ಏನ್ ಹೇಳ್ತೀವಿ? ಆನಲ್ ಸ್ಪಿಂಕ್ಟರ್. ಎಲ್ಲ ಕಡೆಗೂ ಇರುತ್ತೆ. ಎಲ್ಲಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಅಲ್ಲೆಲ್ಲ ಕೂಡ ಈ ತರ ಸರ್ಕ್ಯುಲರ್ ಓಪನಿಂಗ್ಸ್ ಇರುತ್ತೆ, ಕ್ಲೋಸಿಂಗ್ ಇರುತ್ತೆ. ಅದನ್ನ ನಾವು ಸ್ಪ್ಲಿಂಕ್ಟರ್ ಅಂತ ಹೇಳ್ತೀವಿ. ಸ್ಪಿಂಕ್ಟರ್. ಇಲ್ಲಿ ಸ್ಪೆಷಲ್ ಕನ್ಸ್ಟ್ರಕ್ಷನ್ ಏನು? ಮಸ್ಕ್ಯುಲರ್ ಇಂದ ಸ್ವಲ್ಪ ಲೇಯರ್ ಬೈ ಲೇಯರ್ ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ಜಸ್ಟ್ ಲೈಕ್ ಅ ಹಂಪ್. ರೋಡಲ್ಲಿ ಹಂಪ್ ಇರುತ್ತಲ್ವಾ, ನೀವು ಸ್ಲೋ ಮಾಡೋದಕ್ಕೆ, ವೆಹಿಕಲ್ ನ ಸ್ಲೋ ಡೌನ್ ಮಾಡೋದಕ್ಕೆ ಅಂತ ಹಂಪ್ಸ್ ಮಾಡ್ತಾರೆ. ಹಾಗೆ ಅದೇ ತರ ಇಲ್ಲೂ ಕೂಡ ಹಾಗೇನೆ. ಯಾವುದು? ಮಸ್ಕ್ಯುಲರ್ ಲೇಯರ್, ದಟ್ ಈಸ್ ಅ ಸ್ಪ್ಲಿಂಕ್ಟರ್. ಸ್ಪಿಂಕ್ಟರ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಲಾರ್ಜ್ ಇಂಟೆಸ್ಟೈನ್ ಅಂಡ್ ದೆನ್ anus. When we cross section the human intestine or human gut,
we can easily observe majorly 3 layers. ನಾವೀಗ ಹ್ಯೂಮನ್ ಇಂಟೆಸ್ಟೈನ್ ಅನ್ನ ಯಾವುದೇ ಇರ್ಬೋದು, ಸ್ಮಾಲ್ ಇಂಟೆಸ್ಟೈನ್ ಅಥವಾ ಲಾರ್ಜ್ ಇಂಟೆಸ್ಟೈನ್, ಕರಳನ್ನ ನಾವು ಕಟ್ ಓಪನ್ ಮಾಡಿದಾಗ ಟ್ರಾನ್ಸ್ಫರ್ ಸೆಕ್ಷನ್ ಅಂದ್ರೇನು, ಅಡ್ಡವಾಗಿ ಅದನ್ನ ಕಟ್ ಮಾಡಿ ನೋಡಿದಾಗ we usually came across with so many parts. First is lumen. ಎಂಟಿ ಏರಿಯಾ ಇರುತ್ತಲ್ವಾ ಯಾವ್ದ್ರಲ್ಲಿ, ಕರುಳಲ್ಲಿ, ಅದನ್ನ ನಾವೇನ್ ಹೇಳ್ತೀವಿ, ಲುಮೆನ್ ಅಂತ ಹೇಳ್ತೀವಿ. ಎರಡನೇ ಏರಿಯಾ ಮ್ಯೂಕೋಸಾ, ಕಂಪ್ಲೀಟ್ ಇದೆಲ್ಲ ಇದು ಇದೆ ನೋಡಿ, ಇದಷ್ಟು ಕೂಡ ಮ್ಯೂಕೋಸಾ. Then another layer is also covered here, which is known as submucosa. ಮ್ಯೂಕೋಸನ ಕವರ್ ಮಾಡೋದಕ್ಕೆ ಇನ್ನೊಂದು ಲೇಯರ್ ಇದೆ, ಆ ಲೇಯರ್ನ ನಾವೇನ್ ಹೇಳ್ತೀವಿ, ಸಬ್ಮ್ಯೂಕೋಸಾ ಅಂತ ಹೇಳ್ತೀವಿ. ದೆನ್ ದಿಸ್ ಇಸ್ ಹೋಲ್ ಈಸ್ ಪ್ರೊಟೆಕ್ಟೆಡ್ ಬೈ ಅಗೇನ್ ಮಸ್ಕ್ಯುಲಾರ್ ಸೆಲ್ಸ್. ದಿಸ್ ಮಸ್ಕ್ಯುಲಾರ್ ಲೇಯರ್ ಈಸ್ ರೆಫರ್ಡ್ ಆಸ್ ಸರ್ಕ್ಯುಲರ್ ಮಸಲ್ ಲೇಯರ್. ಇದೆಲ್ಲದೂ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಪ್ರತಿಯೊಂದು ಪೋರ್ಷನ್ ಅನ್ನ ಏನ್ ಮಾಡ್ಬೇಕು, ಬಾಡಿಯಲ್ಲಿ ಪ್ರೊಟೆಕ್ಟ್ ಮಾಡಬೇಕು. ಜಸ್ಟ್ ಲೈಕ್ ಅ ಕುಶನಿ ಆಕ್ಷನ್. ನೀವು ಸೋಫಾ ಸೆಟ್ಗೆ ಹೇಗೆ ಕುಶನ್ ಹಾಕ್ತಿರಲ್ವಾ, ಅದೇ ತರ ದೊಡ್ಡ ಕರಳು ಮತ್ತೆ ಸಣ್ಣ ಕರಳಲ್ಲಿ ಕುಶನ್ ಆಕ್ಷನ್ ಆಗ್ಬೇಕು. ಆ ಕುಶನ್ ಆಕ್ಷನ್ಗೋಸ್ಕರ ಯಾವ್ದಿರೋದು, ಸರ್ಕ್ಯುಲರ್ ಮಸಲ್ ಲೇಯರ್, ಮಸಲ್ಸ್ ಇರುತ್ತೆ ಇಲ್ಲಿ. ದೆನ್ ಇಟ್ ಈಸ್ ಅಗೇನ್ surrounded by nerves, which is a net-like structure, net between muscular layer. ಇಲ್ಲಿ ನೋಡಿ, ಈ ನರ್ವ್ ಸಿಸ್ಟಮ್ ಏನಿದೆ, ಎರಡು ಮಸ್ಕ್ಯುಲಾರ್ ಲೇಯರ್ ಒಳಗಡೆ ಇದೆ. ಇದನ್ನ ನಾವು ಮಸ್ಕ್ಯುಲಾರ್ ಲೇಯರ್ ಅಂತ ಹೇಳಿದ್ರೆ, ಅದ್ರ ಮಧ್ಯದಲ್ಲಿ ಈ ನಮ್ಗೆ ಹಾರ್ಟ್ ಇಂದ ಬರುವಂತ ರಕ್ತನಾಳಗಳು ಮತ್ತೆ ಇಮ್ಯೂನ್ ಸಿಸ್ಟಮ್ ಇಂದ ಬರುವಂತ ಲಿಂಫ್ಯಾಟಿಕ್ ಸಿಸ್ಟಮ್ ಏನ್ ಮಾಡುತ್ತೆ, ಅದ್ರ ಕನೆಕ್ಷನ್ ಅನ್ನ ಕೊಡ್ತಾ ಹೋಗುತ್ತೆ. ಇಷ್ಟೆಲ್ಲ ಕನೆಕ್ಷನ್ ಆದ್ಮೇಲೆ ನಮ್ಗೆ ಏನಾಗುವಂಥದ್ದು, ನಾವು ಫುಡ್ ಏನ್ ಕನ್ಸ್ಯೂಮ್ ಮಾಡ್ತೀವಿ ಅದು ಡೈಜೆಷನ್ ಆದ್ಮೇಲೆ ಅದರಿಂದ ಬರುವಂತ ಎಲ್ಲಾ ಒಳ್ಳೆ ನ್ಯೂಟ್ರಿಯೆಂಟ್ಸ್ ನ ಎಲ್ಲಿಂದ ತಗೊಂಡೋಗುತ್ತೆ, ಇಂಟೆಸ್ಟೈನ್ ಇಂದ ಈ ರಕ್ತನಾಳಗಳು ಅಬ್ಸಾರ್ಬ್ ಮಾಡ್ಕೊಂಡು ದೇಹದ ಎಲ್ಲಾ ಭಾಗಗಳಿಗೂ ಸರ್ಕ್ಯುಲೇಟ್ ಮಾಡ್ತಾ ಹೋಗುತ್ತೆ. ಅಷ್ಟು ಕಾಂಪ್ಲಿಕೇಟೆಡ್ ಇದೆ, ಮತ್ತೆ ತುಂಬಾ ಪ್ಯಾಕ್ ಆಗಿ ಕೆಲಸ ನಡೆಯುತ್ತಾ ಹೋಗುತ್ತೆ. ಸುಮ್ನೆ ಆಸ್ ಇಟ್ ಈಸ್ ಬ್ಲೈಂಡ್ ಆಗಿ ಯಾವುದನ್ನು ಬಾಡಿ ಕೆಲಸ ಮಾಡಲ್ಲ. ಹಾಗಾಗಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಇಂತಿಷ್ಟೇ ಟೈಮ್ಗೆ ಇಂತಿಷ್ಟೇ ವಾಲ್ಯೂಮ್ ಅಲ್ಲಿ ಕೂಡ ಅದು ಕೆಲಸ ಮಾಡ್ತಾ ಇರುತ್ತೆ. ಸೈಜು ಕೂಡ ಮ್ಯಾಂಡೇಟ್ರಿ, ಇಂಪಾರ್ಟೆಂಟ್ ಕೂಡ ಹೌದು, ವಾಲ್ಯೂಮ್ ಕೂಡ ಹೌದು, ಜೊತೆಗೆ ಟೈಮಿಂಗ್ ಕೂಡ ಇಂಪಾರ್ಟೆಂಟ್. ದೆನ್ another muscle layer is also there. This is known as longitudinal muscle layer. First ಯಾವ್ದು ಬರುತ್ತೆ, ಸರ್ಕ್ಯುಲಾರ್, ಸರ್ಕ್ಯುಲಾರ್ muscle layer, nerve system, and the sixth pack is longitudinal muscular layer or muscle cell. And the last outermost layer is serosa. ನೋಡಿ, ನಾವು ಹೊರಗಡೆ ಭಾಗನ ಕಂಪ್ಲೀಟ್ ಆಗಿ ನೋಡೋದು ಅಂತ ಆದ್ರೆ ಎಷ್ಟು ಲೇಯರ್ ಅದು, ಎಷ್ಟನೇ ಲೇಯರ್ ಅದು, 7ನೇ ಲೇಯರ್ ಅಲ್ವಾ. 7 ಪದರಗಳಿದೆ ನಮ್ಮ ಬಾಡಿಯಲ್ಲಿ. ಎಲ್ಲಿಂದ ನೀವು ಯಾವುದನ್ನೇ ಕಟ್ ಮಾಡಿ ತೆಗೆದ್ರೂ ಕೂಡ ಅಷ್ಟೇನೆ, ಚರ್ಮನು 7 ಲೇಯರ್ ಆದ್ಮೇಲೆನೆ ಓಪನ್ ಮಾಡಕ್ ಸಾಧ್ಯ, ಹೋಲ್ ಬಾಡಿ ಒಳಗಡೆಗೆ ಎಂಟರ್ ಆಗ್ಬೇಕು ಅಂತ ಆದ್ರೆ. ನೀವೇನಾದ್ರೂ ಡಾಕ್ಟರ್ ಆದ್ರಿ ಅಥವಾ ಎಲ್ಲರೂ ಹೋಗಿ ಆಪರೇಷನ್ ಮಾಡಿಸ್ಕೊಳ್ತಿದ್ದೀರಿ ಅಂತ ಆದ್ರೆ, ಏನಾದ್ರೂ ಒಂದು ಡ್ಯಾಮೇಜ್ ಆಯ್ತು ಅಂತಂದ್ರೆ 7 ಲೇಯರ್ಸ್ ನ ನೀವು ಕಟ್ ಮಾಡ್ಲೇಬೇಕು. ಅಷ್ಟು 7 ಪದರಗಳಿದೆ, 7 ಲೇಯರ್ಸ್. ಔಟರ್ ಮೋಸ್ಟ್ ಲೇಯರ್ ಯಾವುದು, ಸಿರೋಸಾ ಆರ್ ಪೆರಿಟೋನಿಯಂ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಕವರ್ಡ್ ವಿತ್ 7 ಲೇಯರ್ಸ್. ನಾವು ಕೂಡ ಅಷ್ಟೊಂದು ಪ್ಯಾಕೇಜ್ ಮಾಡೋದಿಲ್ಲ ಯಾವ ಮಟೀರಿಯಲ್ಸ್ ಅನ್ನು ಕೂಡ, ಹಾರ್ಡ್ಲಿ 1 ಅಥವಾ 2 ಕವರ್ಸ್ ಅಲ್ಲಿ ಹಾಕಿ ಏನೇ ಆದ್ರೂ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಇಷ್ಟು 7 ಲೇಯರ್ಸ್ ತನಕ ಮಾಡಕ್ಕಾಗತ್ತಾ? ಸೊ ದಟ್ ಈಸ್ ಅ ನೇಚರ್.
ನೋಡಿ, ನೀವು ಇವಲ್ಯೂಷನ್ ಅಲ್ಲಿ ನಾವು ಎಷ್ಟು ವೆಲ್ ಡೆವಲಪ್ಡ್ ಸಿಸ್ಟಮ್ ಅಲ್ಲಿ ಬಂದಿದ್ದೀವಿ ಅಂತ. ಅದೇ ಆನಿಮಲ್ ಕಿಂಗ್ಡಮ್ ಅಲ್ಲಿ ನಮ್ಗಿಂತ ಕೆಳಗಡೆ ಇರುವಂತ ಫಿಶಸ್ಗೂ ಕೂಡ ಇಷ್ಟೊಂದು ಚೆನ್ನಾಗಿ ಪ್ರೊಟೆಕ್ಷನ್ ಇಲ್ಲ. We human beings are so lucky that we have all 7 layers for our protection only. ನಮ್ಮ ಪ್ರೊಟೆಕ್ಷನ್ಗೋಸ್ಕರನೇ ಈ 7 ಲೇಯರ್ಸ್ ಇದೆ. ಅರ್ಥ ಆಗ್ತಿದೆಯಾ? ಫಸ್ಟ್ ಯಾವುದು? ಖಾಲಿ ಜಾಗ, ದಟ್ ಈಸ್ ಲುಮೆನ್. ದೆನ್ ಮ್ಯೂಕೋಸಾ, ಸಬ್ ಮ್ಯೂಕೋಸಾ, ಸರ್ಕ್ಯುಲರ್ ಮಸಲ್ ಲೇಯರ್. ಫರ್ದರ್ nerve vet ಅಥವಾ nerve circular or nerve circuit, and then longitudinal muscle layer, and the final outermost layer is serosa. Okay, that's why we are well organized eukaryotes. ಅರ್ಥ ಆಗ್ತಿದೆಯಾ? Yes. Look at here. First, mucosa. It's the innermost moist epithelial layer. ಮ್ಯೂಕಸ್ ಪ್ರೊಡ್ಯೂಸ್ ಆಗೋದ್ರಿಂದನೇ ಮಾಯಿಸ್ಟ್ ಆಗಿರುತ್ತೆ, ಮತ್ತೆ ಫುಡ್ ಈಸಿಯಾಗಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ದಟ್ ಆಲ್ಸೋ ನೆಸೆಸಿಟಿ ಫಾರ್ ಇನ್ ದ ಇಂಟೆಸ್ಟೈನ್. ಅದು ಅವಶ್ಯಕತೆ ಇರೋದ್ರಿಂದನೇ ಏನಾಗುತ್ತೆ, ಮ್ಯೂಕಸ್ ಕಂಪೋನೆಂಟ್ ಎಕ್ಸಸ್ ಆಗಿ ಇರುತ್ತೆ. ಇಟ್ ಕಂಟೈನ್ಸ್ ಸೆಕ್ರೆಟರಿ ಅಂಡ್ ಅಬ್ಸಾರ್ಪ್ಟಿವ್ ಸೆಲ್ಸ್. ಮ್ಯೂಕೋಸಾ ಲೇಯರ್ ಅಲ್ಲಿ ಏನಾಗಿರುತ್ತೆ, ಮೇಜರ್ ಆಗಿ ನಮಗೆ ಡೈಜೆಷನ್ ಮಾಡಿ ಅಬ್ಸಾರ್ಪ್ಷನ್ ಮಾಡ್ಕೊಳ್ಬೇಕಲ್ವಾ, ಹಾಗಾಗಿ ಹಾರ್ಮೋನ್ ರಿಲೀಸ್ ಮಾಡುವಂತ ಎಲ್ಲಾ ಸೆಲ್ಸ್ಗಳಿರುತ್ತೆ. ಜೊತೆಗೆ ಅಬ್ಸಾರ್ಪ್ಷನ್, ಜಸ್ಟ್ ಲೈಕ್ ಅ ಸ್ಪಾಂಜ್ ತರನೇ ಆಕ್ಟ್ ಮಾಡುವಂತ ಕೆಲವೊಂದು ಅಬ್ಸಾರ್ಪ್ಟಿವ್ ಸೆಲ್ಸ್ಗಳು ಇರುತ್ತೆ. ಎಲ್ಲಿ? ಮ್ಯೂಕೋಸಾದಲ್ಲಿ. ದೆನ್ submucosa. It's a soft connective tissue layer just outside the mucosa. ಮ್ಯೂಕೋಸದ ನಂತರ ಬರುವಂತ ಎಲ್ಲಾ ಟಿಶ್ಯೂ ಏನಿದೆ ಸಾಫ್ಟ್ ಟಿಶ್ಯೂ ಆಗಿರುತ್ತೆ. ಇಟ್ ಮೇಜರ್ಲಿ ಕಂಟೈನ್ಸ್ ನರ್ವ್ಸ್ ಅಂಡ್ ದೆನ್ ಬ್ಲಡ್ ವೆಸಲ್ಸ್. ಇದೇನಾಗಿದೆ, 2 ಲೇಯರ್ ಇಂದ ಆಗಿರುವಂತದ್ದು. ಯಾವುದು? ಕನೆಕ್ಟಿವ್ ಟಿಶ್ಯೂ ಇಂದ. ಯೂಶುವಲಿ ಟಿಶ್ಯೂ ಅಂತಂದ್ರೆ ಎಪಿಥೀಲಿಯಲ್ ಲೇಯರ್ಗಳೇ ಇರುತ್ತೆ, ಎಪಿಥೀಲಿಯಲ್ ಸೆಲ್ಸ್ ಇರುತ್ತೆ. ದೆನ್ ಇಟ್ ಮೇಜರ್ಲಿ ಹ್ಯಾವ್ ಬ್ಲಡ್ ವೆಸಲ್ಸ್. ಎಲ್ಲಿಂದ ಬಂದಿರುವಂತದ್ದು? ಇದು ಹಾರ್ಟ್ ಇಂದ ಕಂಪ್ಲೀಟ್ ಆಗಿ ಕನೆಕ್ಷನ್ ಇರುವಂತದ್ದು. ದೆನ್ ದ ಥರ್ಡ್ ಪಾರ್ಟ್ ಈಸ್ ಮಸ್ಕ್ಯುಲರ್ ಲೇಯರ್. ಇಟ್ಸ್ ಅ ಔಟರ್ ಸಬ್ಮ್ಯೂಕೋಸಾ portion. It also have a smooth muscle layer, which is inner circular layer, and outer longitudinal muscle. ಈ ಎರಡು ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ, ನಮಗೆ ಪ್ರೊಟೆಕ್ಷನ್, ಕುಷನ್ ಲೈಕ್ಸ್ ಆಕ್ಷನ್ ಸಿಗ್ತಾ ಹೋಗುತ್ತೆ. ಯಾವುದಕ್ಕೆ? ಕರಳಿಗೆ, ಸ್ಮಾಲ್ ಇಂಟೆಸ್ಟೈನ್ ಅಂಡ್ ದೆನ್ ಲಾರ್ಜ್ ಇಂಟೆಸ್ಟೈನ್. ಅಂಡ್ ದ ಆಲ್ಮೋಸ್ಟ್ ಆಲ್ ಔಟರ್ ಪೋರ್ಷನ್ ಈಸ್ ಸಿರೋಸಾ. ಇಟ್ಸ್ ಅ ಔಟರ್ ಮೋಸ್ಟ್ ಫೈಬರಸ್ ಲೇಯರ್. ಓಕೆನಾ? ಹೀಗಿರುತ್ತೆ ಫೈಬರಸ್ ಅಂತಂದ್ರೆ ಹೀಗೆ. ಸೊ ನೀವು ಸ್ಮಾಲ್ ಇಂಟೆಸ್ಟೈನ್ ಅಥವಾ ಇಂಟೆಸ್ಟೈನ್ ಕಟ್ ಪೋರ್ಷನ್ ಏನಾದ್ರೂ ಎಕ್ಸಾಮಿಗೆ ಕೇಳಿದ್ರು ಅಂತಾದ್ರೆ ಈ ಡಯಾಗ್ರಾಮ್ ನ ಹಾಕಿ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಓಕೆ, ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕೂಡ ಹೌದು. ಸೊ ನೆಕ್ಸ್ಟ್ ಲೆಟ್ಸ್ ಡಿಸ್ಕಸ್ಡ್ ವಿತ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಈಗ ನಾವ್ ಏನ್ ಮಾಡಿದ್ವಿ ಇಲ್ಲಿ ತನಕ, ಆಲಿಮೆಂಟರಿ ಕ್ಯಾನಲ್ ನಲ್ಲಿ ಯಾವ್ಯಾವ ಪಾರ್ಟ್ಸ್ ಬರುತ್ತೆ ಅಂತ ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಸಬ್ ಸೆಕ್ಷನ್ ಇದೆ ಅಲ್ವಾ ಡೈಜೆಷನ್ ಅಲ್ಲಿ, ಆಲಿಮೆಂಟರಿ ಕ್ಯಾನಲ್ ಪ್ಲಸ್ ಡೈಜೆಷನ್ ಗ್ಲ್ಯಾಂಡ್ಸ್, ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅನ್ನೋ ಒಂದು ಎರಡನೇ ಕಂಪಾರ್ಟ್ಮೆಂಟ್ ಅನ್ನು ಕೂಡ ನಾವು ಅಲ್ಲಿ ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲಿ ನೋಡಿದ್ವಿ. ಸೊ ಲೆಟ್ಸ್ ಸ್ಟಡಿ ವಿತ್ ವಾಟ್ ಆರ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. These digestive glands are especially a digestive juice. ನೀವು ಹೇಗೆ ವಾಟರ್ಮೆಲನ್ ಜ್ಯೂಸ್, ಸ್ಟ್ರಾಬೆರಿ ಜ್ಯೂಸ್, ಚಿಕ್ಕು ಶೇಕ್, ಸೋ ಮೆನಿ ಶೇಕ್ಸ್ ಎಲ್ಲ ಕುಡಿತೀರಲ್ವಾ, ಜಸ್ಟ್ ಲೈಕ್ ಡೈಜೆಷನ್ ಪರ್ಪಸ್ಗೂ ಕೂಡ ಜ್ಯೂಸ್ ಬೇಕಾಗುತ್ತೆ. ಎಲ್ಲಿಂದ ಬರುತ್ತದೆ? ಮೇಜರ್ ಆಗಿ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಇಂದ ಬರುವಂತದ್ದು. ದೀಸ್ ಡೈಜೆಸ್ಟಿವ್ ಜ್ಯೂಸಸ್ ಆರ್ very much helpful for digestion of food materials which is present in small intestine
ಆಸ್ ವೆಲ್ ಆಸ್ ಇನ್ ಸ್ಟಮಕ್. ಎಲ್ಲಿ ಇರ್ಬೇಕಾಗಿರುತ್ತೆ ಅದು? ಸ್ಟಮಕ್ ಅಲ್ಲೂ ಇರಬೇಕು, ಜೊತೆಗೆ ಇಂಟೆಸ್ಟೈನ್ ಅಲ್ಲೂ ಕೂಡ ಇರಬೇಕು. ಸೊ ಆಗ ಏನ್ ಮಾಡುತ್ತೆ, ಈ ಡೈಜೆಸ್ಟಿವ್ ಜ್ಯೂಸಸ್ ವಿಚ್ ಆರ್ ರಿಲೀಸ್ಡ್ ಬೈ ಸೋ ಮೆನಿ ಗ್ಲ್ಯಾಂಡ್ಸ್. ಓಕೆನಾ? ಎಸ್, there are majorly 5 types of digestive glands are there. One is salivary glands, second gastric glands, third liver also releases so many enzymes, it also a gland, and pancreas also releases hormones and proteins, and the last is intestinal gland, it's a 5th one. Yes, let's start. First one, salivary glands. Look at here, salivary glands ಅಂದ್ರೇನು? ಚಿಕ್ಕ ಮಗು ಏನಾದ್ರೂ ನೆನ್ಪು ಮಾಡ್ಕೊಂಡ್ರೆ, ಅದು ತಿನ್ಬೇಕು ಅಂತ ಅನ್ಸಿದ್ರೆ ಅದ್ರ ಬಾಯಲ್ಲಿ ಏನ್ ಬರುತ್ತೆ? ಲಾಲಾರಸ ಉತ್ಪತ್ತಿ ಆಗುತ್ತೆ ಅಲ್ವಾ? ದಟ್ ಈಸ್ ಸಲೈವಾ, ವಿಚ್ ಈಸ್ ಎಸೆನ್ಷಿಯಲ್ ಅಂಡ್ ಅಟರ್ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಡೈಜೆಷನ್. ನಮ್ಗೆ ಡೈಜೆಷನ್ ಆಗ್ಬೇಕು ಅಂತಂದ್ರೆ, ಪ್ರಾಪರ್ ಆಗಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಏನ್ ಬೇಕು? ನಮ್ಗೆ ಸಲೈವಾ ಬೇಕು. ದೀಸ್ ಸಲೈವಾ or saliva juice is especially released by glands. Released by salivary glands, which is present in the posterior part of tongue. ಅಂದ್ರೇನು? ಕೆಳಗಡೆ ಭಾಗದಲ್ಲಿರೋ, ನಾಲ್ಗೆಯ ಕೆಳಗಡೆ ಭಾಗದಲ್ಲಿರುವಂತ ಕೆಲವೊಂದು ಏರಿಯಾದಲ್ಲಿ ಈ ಸಲೈವಾ ಅನ್ನೋದು ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆ, ಎಸ್ಪೆಷಲಿ ಇಲ್ಲಿದೆ ಸಬ್ ಲಿಂಗ್ಯುವಲ್ ಗ್ಲ್ಯಾಂಡ್, ಜೊತೆಗೆ ಸಬ್ ಮ್ಯಾಂಡಿಬ್ಯುಲಾರ್ ಗ್ಲ್ಯಾಂಡ್ ಇಲ್ಲಿದೆ ಅಲ್ವಾ? ಹೀಗೆ ಜಸ್ಟ್ ಲೈಕ್ ಡಂಬಲ್ ಶೇಪ್ ಅಥವಾ ಬಟರ್ಫ್ಲೈ ಶೇಪ್ ಅಲ್ಲಿ ಇದೆಯಲ್ಲ, ಈ ಎರಡು ಗ್ಲ್ಯಾಂಡ್ಸ್ ಏನಿದೆ ನಮ್ಗೆ ಸಲೈವಾ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಲಾಂಗ್ ವಿತ್ ದಟ್ ಸಮ್ ಪೋರ್ಷನ್ ಇನ್ ದ ಚೀಕ್, ನಮ್ಮ ಕೆನ್ನೆ ಭಾಗದಲ್ಲಿ, ಚೀಕ್ ಜಾಗದಲ್ಲಿ, ಈ ಪೋರ್ಷನ್ ಅಲ್ಲೂ ಕೂಡ, ಕಿವಿ ಪೋರ್ಷನ್ ಅಲ್ಲೂ ಕೂಡ ಕೆಲವೊಂದಷ್ಟು ಗ್ಲ್ಯಾಂಡ್ಸ್ ಇದೆ. ಅದನ್ನ ನಾವೇನ್ ಹೇಳ್ತೀವಿ? ಪ್ಯಾರೋಟಿಡ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಇಲ್ಲಿಂದ ಕೂಡ ನಮ್ಗೆ ಸಲೈವಾ ರಿಲೀಸ್ ಆಗುತ್ತೆ. ಓಕೆ, ಎಸ್, ದಿಸ್ parotids, it's the largest salivary gland. It majorly seen in cheeks. And other thing is that submaxillary or submandibular glands, which also present in 2 number, 2 ಕಡೆ ಇರುತ್ತೆ, and seen in lower jaw, ಅಂದ್ರೇನು? ನಮ್ಮ ಈ ಮೌತ್ ಪೋರ್ಷನ್ ಅಲ್ಲಿ ಇರುವಂತದ್ದು. For the sublingual gland, it also appear in 2 set. It is specially seen below the tongue. ಅಂದ್ರೇನು? ನಮ್ಮ ನಾಲ್ಗೆ ಕೆಳಭಾಗದಲ್ಲಿ 2 ಸೈಡ್ಗೆ ಇರುತ್ತೆ. Then these salivary gland secretes saliva, majorly contains 99.5% of water, mucin, enzymes like salivary amylase or ptyalin, lysozyme, and electrolytes just like sodium, potassium, chlorine, and bicarbonates. Okay, ಇಷ್ಟು ಮೇಜರ್ ಆಗಿ ಸಲೈವಾದಲ್ಲಿ ಇರುತ್ತೆ. ಹಾಗಾಗಿ ನೀವೇನಾದ್ರೂ ಬಿದ್ದಾಗ ಚಿಕ್ಕವ್ರು ಹೇಳ್ತಾ ಇದ್ರಲ್ವಾ, ಸಲೈವನ ಹಚ್ಚಿದ್ರೆ ಅದು ಗಾಯ ವಾಸಿ ಆಗ್ಬಿಡೋದು. ಯಾಕೆ? ಇಷ್ಟೆಲ್ಲ ಕಂಪೋನೆಂಟ್ಸ್ ಅದರಲ್ಲಿ ಇದೆ, ಇಂಪಾರ್ಟೆಂಟ್. ದೆನ್ ಸೆಕೆಂಡ್ ಗ್ಲ್ಯಾಂಡ್ ಈಸ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್. ಇಟ್ ಈಸ್ ಮೇಜರ್ಲಿ ಪ್ರೆಸೆಂಟ್ ಇನ್ ಸ್ಟಮಕ್. ದಿಸ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಎಸ್ಪೆಷಲಿ ಪ್ರೆಸೆಂಟ್ ಇನ್ ದ ಸ್ಟಮಕ್ ಲೇಯರ್. ಈ ಚಿಕ್ಕದಾಗಿರುವಂತ ಲೇಯರ್ ಇರುತ್ತಲ್ಲ, ಸ್ಟಮಕ್ ಲೈನಿಂಗ್ ಅಲ್ಲಿ ಇರುತ್ತೆ. ದಿಸ್ especially have mucous cell, chief cell, parietal cell, and then gastric gland. These gastric glands are helpful to release gastric juices. HCl ನ ಪ್ರೊಡ್ಯೂಸ್ ಮಾಡೋದಕ್ಕೆ ಮೇಜರ್ ಆಗಿ ಆ ಗ್ಯಾಸ್ಟ್ರಿಕ್ ಸೆಲ್ಸ್ ಗಳು ಹೆಲ್ಪ್ ಮಾಡುತ್ತೆ. These are tubular glands found on the inner wall of stomach.
They secrete acidic pH or acidic juice, especially the HCl. It majorly have a pH 1.8 to 2 ಅಥವಾ maximum 2.3 to 2.5. Gastric glands consist of three kinds of cell. First is mucous neck cell, chief cell, and oxtic cells. ಇಷ್ಟು ಸೆಲ್ಸ್ಗಳಿಂದ ನಮ್ಗೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ ಎಲಾಬ್ರೇಷನ್, mucous neck cell majorly secrete mucus. This mucus majorly have bicarbonates which protect the stomach wall and from HCl and prevents auto digestion. ಈ ಸ್ಟಮಕ್ ಏನಿದೆ, ಈಗ ಜೆ ಶೇಪ್ ಅಲ್ಲಿ ಇರುವಂತ ಸ್ಟಮಕ್ ಏನಿದೆ, ಅದ್ರ ಲೈನಿಂಗ್ ಅಲ್ಲಿ HCl ಕಂಪ್ಲೀಟ್ ಆಗಿ HCl ಇರುತ್ತಲ್ವಾ, HCl ಈ ಸ್ಟಮಕ್ ಲೈನಿಂಗ್ ಅನ್ನ ಅಥವಾ ಸ್ಟಮಕ್ ಏರಿಯಾನ ಡ್ಯಾಮೇಜ್ ಮಾಡಬಾರ್ದು ಅನ್ನೋ ಒಂದು ರೀಸನ್ ಇಂದ ಮ್ಯೂಕಸ್ ರಿಲೀಸ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಅದಿದ್ದಾಗ ಆಟೋ ಡೈಜೆಷನ್ ಆಗೋದನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ. Then the second layer or second cells are zymosin or pectic releasing cells, chief cells. This secretes proenzyme like pepsinogen and prorenin and some lipases. ಚಿಕ್ಕ ಮಕ್ಕಳಲ್ಲಿ ಮಿಲ್ಕ್ ನ ಡೈಜೆಷನ್ ಮಾಡುವಂತ ಎನ್ಸೈಮ್ ಯಾವ್ದದು, ರೆನಿನ್ ಆಸ್ ವೆಲ್ ಆಸ್ ಪ್ರೋರೆನಿನ್. ಇದು ಫರ್ದರ್ ಡೆವಲಪ್ ಆದ್ಮೇಲೆ, ನಂತರ ಏಜಿಗೆಲ್ಲ ಬಂದ್ಮೇಲೆ ಈ ಪ್ರೋಟೀನ್ ಏನಿದೆ ಎಸ್ಪೆಷಲಿ ದ ಪ್ರೋರೆನಿನ್ ಮತ್ತೆ ರೆನಿನ್ ಕಂಪೋನೆಂಟ್ ಲಾಸ್ ಆಗ್ತಾ ಹೋಗುತ್ತೆ ಕಂಪ್ಲೀಟ್ ಆಗಿ. ದೆನ್ ದ ಥರ್ಡ್ ಸೆಲ್ಸ್ ಆರ್ oxyntic cells, especially this secretes HCl or Cassell's intrinsic factor, which are essential for vitamin B12 absorption. Yes. Then the third is liver. ತುಂಬಾ ದೊಡ್ಡದಾಗಿರುವಂತ ಒಂದು ಗ್ಲ್ಯಾಂಡ್ ಹ್ಯೂಮನ್ ಬಾಡಿಯಲ್ಲಿ. ಎಷ್ಟು ಕೆಜಿ ಇರುತ್ತೆ ಗೊತ್ತಾ ಇದು? It's the largest gland, nearly weigh about 1.5 kg. It's reddish brown in color, bilobed. Bilobed means ಎರಡು ಲೋಬ್ ಇರುತ್ತೆ. It's a large right lobe and small left lobe. ಇದಕ್ಕೆ ಎರಡು ಸಪರೇಟ್ ಆಗಿರುವಂತ ಲೋಬ್. ಇದು ಸ್ಮಾಲ್ ಲೆಫ್ಟ್ ಲೋಬ್, ಇದು ರೈಟ್ ಲೋಬ್. Each lobe is formed of structural and functional units called hepatic globules. ಈ ಕಂಪ್ಲೀಟ್ ಸೆಲ್ ಒಳಗಡೆಗೆ, ಈ ಕಂಪ್ಲೀಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಈ ಚಿಕ್ಕದಾಗಿರುವಂತ ಒಂದು ಲೋಬ್ಯೂಲ್ಸ್ ಇರುತ್ತೆ. ಇದನ್ನ ನಾವು ಹೇಳ್ತೀವಿ ಹೆಪಾಟಿಕ್ ಲೋಬ್ಯೂಲ್ಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಆಲ್ಸೋ ಫಿಟೆಡ್ ವಿತ್ ಅ ಸೆಂಟ್ರಲ್ ನರ್ವ್ ಸಿಸ್ಟಮ್ ಆರ್ ಸೆಂಟ್ರಲ್ ವೇನ್ ಸಿಸ್ಟಮ್. This lobule has many hepatic cells. ಇದ್ರ ಒಳಗಡೆಗೆ ಮತ್ತೆ ಚಿಕ್ಕದಾಗಿರುವಂತ ಹೆಪಾಟಿಕ್ ಸೆಲ್ಸ್ ಇರುತ್ತೆ. These are arranged as a cord around a central vein. They secretes alkaline bile juice. ಇದ್ರ pH ಏನಿರುತ್ತೆ, ಆಲ್ಮೋಸ್ಟ್ ಆಲ್ ಆಲ್ಕಲಿನಿಟಿ ಇರುತ್ತೆ. ಅಂದ್ರೇನು, ಮೋರ್ ದೆನ್ 7, 8 ಇರ್ಬೋದು, 9 ಇರ್ಬೋದು, 11 ಇರ್ಬೋದು. ಓಕೆ, liver lobule is covered by Gilson capsule. ಇದಲ್ವಾ, ಹಿಂಗೆ ಕನೆಕ್ಟಿವ್ ಟಿಶ್ಯೂ ತರ ಒಂದು ಸರ್ಫೇಸ್ ಕಂಪ್ಲೀಟ್ ಆಗಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ, ಈ ತರ ವೈಟ್ ಕಲರ್ ಟಿಶ್ಯೂ ತರ. ಅದನ್ನ ನಾವೇನ್ ಹೇಳ್ತೀವಿ, ಗಿಲ್ಸನ್ ಕ್ಯಾಪ್ಸೂಲ್ ಅಂತ ಹೇಳ್ತೀವಿ, ಕವರಿಂಗ್. ನಾವು ಹೆಪಾಟಿಕ್ ಒಂದು ಸಿಂಗಲ್ ಹೆಪಾಟಿಕ್ ಗ್ಲೋಬ್ಯೂಲ್ ನ ನೋಡಿದಾಗ ಇಟ್ ಹ್ಯಾಸ್ ಅ ಬೈಲ್ ಡಕ್ಟ್, hepatocytes, these are simple cells, hepatocytes, portal triad, central vein, and then complete sinusoid. ಮಧ್ಯದಲ್ಲಿ ಇರುವಂತ ಸ್ಪೇಸ್ ಅನ್ನ ನಾವೇನ್ ಹೇಳ್ತೀವಿ, ಸಿನೋಸಾಯ್ಡ್. ಪ್ರತಿಯೊಂದು ಹೆಪಾಟಿಕ್ ಗ್ಲೋಬ್ಯೂಲ್ ಎಷ್ಟು ಮಿಲಿಮೀಟರ್ ಅಷ್ಟು ಅಗಲವಾಗಿರುತ್ತೆ, ಜಸ್ಟ್ ಓನ್ಲಿ 1.5 millimeter. ಇಷ್ಟೇ ಚಿಕ್ಕದಾಗಿರುತ್ತೆ. ಓಕೆ, yes, that is the liver. Liver is helpful for digestion of almost all lipid contained food material as well as the whole compartment of food granules. ನೀವೇನ್ ಫುಡ್ ಅನ್ನ ಕನ್ಸ್ಯೂಮ್ ಮಾಡಿರ್ತೀರಿ
ಅದನ್ನೆಲ್ಲ ಕಂಪ್ಲೀಟ್ ಆಗಿ ಡೈಜೆಷನ್ ಮಾಡೋದಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ? ಲಿವರ್ ಬಾಯಿಲ್ ಅಥವಾ ಲಿವರ್ ಜ್ಯೂಸ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಎಸ್ಪೆಷಲಿ the liver releases a pigmented component. This is known as bile. This bile is transport from liver to duodenum. ಈ ಲಿವರ್ ಇಂದ ಜ್ಯೂಸ್ ಯಾವ್ದು ರಿಲೀಸ್ ಆಗುತ್ತೆ? ಬಾಯಿಲ್ ಅನ್ನೋ ಜ್ಯೂಸ್ ಏನಿದೆ ಡಿಯೋಡಿನಮ್, ಸ್ಮಾಲ್ ಇಂಟೆಸ್ಟೈನಿನ ಫಸ್ಟ್ ಪಾರ್ಟ್ ಏನಿದೆ ಅಲ್ವಾ, ಅದಕ್ಕೆ ರಿಲೀಸ್ ಆಗುತ್ತೆ. ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ನೋಡೋಣ. ಇಲ್ಲಿ ನೋಡಿ, ಬಾಯಿಲ್ which released from hepatic duct. ಈ hepatocytes ಇಂದ ಅಲ್ಲಿಂದ ರಿಲೀಸ್ ಆಗಿ ಫೈನಲಿ ಇಟ್ ರೀಚಸ್ ಟು ಗಾಲ್ ಬ್ಲಾಡರ್. ಇಲ್ಲಿದೆ ಗಾಲ್ ಬ್ಲಾಡರ್. ದೆನ್ ಸಿಸ್ಟಿಕ್ ಡಕ್ಟ್. ಇದನ್ನ ಎಕ್ಸ್ಟ್ರಾ ಕನೆಕ್ಷನ್ಸ್ ಏನಿದೆ ಅಲ್ವಾ, ಗಾಲ್ ಬ್ಲಾಡರ್ ಇಂದ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ? ಸಿಸ್ಟಿಕ್ ಡಕ್ಟ್ ಗೆ ಬರುತ್ತೆ. ಜಸ್ಟ್ ಲೈಕ್ ಅ ಕನೆಕ್ಷನ್. Further, it moved towards another connection, common bile duct. ಇಲ್ಲೇನಿದೆ ಡಕ್ಟ್ ಅಂದ್ರೆ ಕನೆಕ್ಷನ್. This connection ends in a duodenum, common hepatopancreatic duct. ಇಲ್ಲಿ ಸಿಸ್ಟಿಕ್ ಡಕ್ಟ್ ಅನ್ನೋ ಕನೆಕ್ಷನ್ ಇಂದ ಪ್ಯಾನ್ಕ್ರಿಯಾಸ್ ಇಂದ ಕೂಡ ಒಂದು ಕನೆಕ್ಷನ್ ಇರುತ್ತೆ. ಆ ಫೈನಲ್ ಕಾಮನ್ ಕನೆಕ್ಷನ್ಗೆ ಬಂದು ಡಿಯೋಡಿನಮ್ ಅಲ್ಲಿ ಓಪನ್ ಆಗಿ ಕಂಪ್ಲೀಟ್ ಆಗಿ ಇಲ್ಲಿಂದ ಬೈಲ್ ಜ್ಯೂಸ್ ರಿಲೀಸ್ ಆಗುತ್ತೆ. ದೀಸ್ ಆರ್ ವೆರಿ ಹೆಲ್ಪ್ಫುಲ್ ಟು ಡೈಜೆಸ್ಟ್ ದ ಫುಡ್ ಮಟೀರಿಯಲ್ ವಿಚ್ ಹ್ಯಾವ್ ಅ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಫುಡ್ ಕಂಪೋನೆಂಟ್ಸ್. ಎಸ್ಪೆಷಲಿ ಲಿಪಿಡ್ ಇರ್ಬೋದು, ಆಯಿಲ್ ಇರ್ಬೋದು, ಘೀ ಇರ್ಬೋದು, ಬಟರ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಜ್ಯೂಸ್ ಇರ್ಬೋದು, ಏನೇ ನೀವು ಕನ್ಸ್ಯೂಮ್ ಮಾಡಿದ್ರು ಕೂಡ ಈ ಬೈಲ್ ಕಂಪೋನೆಂಟ್ ತುಂಬಾ ಹೆಲ್ಪ್ಫುಲ್ ಅಂಡ್ ಬೇಕಾಗಿರುತ್ತೆ. So, bile has no enzyme but contain bile, which is a pigment, bilirubin and biliverdin. ಈ ಎರಡು ಪಿಗ್ಮೆಂಟ್ ಇರೋದ್ರಿಂದನೇ ಏನಾಗುತ್ತೆ ನಮ್ಗೆ ಬೈಲ್ ಯಾವ ಕಲರ್ ಕಾಣಿಸುತ್ತೆ? ಜಸ್ಟ್ ಲೈಕ್ ಅ ಮಸ್ಟರ್ಡ್ ಯೆಲ್ಲೋ ಕಲರ್ ತರ ಕಾಣಿಸುತ್ತೆ. Along with that, it also have a bile salts, cholesterol and phospholipids. ಇಷ್ಟೆಲ್ಲ ಕಂಪೋನೆಂಟ್ಸ್ ಇದ್ಮೇಲೆನೆ ನಾವೇನ್ ಹೇಳ್ತೀವಿ? ಇದಕ್ಕೆ ಬೈಲ್ ಅಂತ ಹೇಳ್ತೀವಿ. ಫರ್ದರ್, hepatopancreatic duct is guarded by sphincter of Oddi. ಇಲ್ಲಿ ನೋಡಿ, ಈ ಕನೆಕ್ಷನ್ ಅನ್ನ ಎಲ್ಲಿಂದ ಬರೋ ಕನೆಕ್ಷನ್? ಗಾಲ್ ಬ್ಲಾಡರ್ ಇಂದ ಬರೋ ಕನೆಕ್ಷನ್ ಮತ್ತೆ ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್ ಇಂದ ಬರೋ ಕನೆಕ್ಷನ್ ಅನ್ನ ಕಂಪ್ಲೀಟ್ ಆಗಿ ಒಂದು ನಾಬ್ ಇರುತ್ತೆ, ನಾಬ್ ಲೈಕ್ ಸ್ಟ್ರಕ್ಚರ್. ಇದನ್ನ ನಾವೇನ್ ಹೇಳ್ತೀವಿ? ಸ್ಪಿಂಕ್ಟರ್ ಆಫ್ ಓಡಿ ಅಂತ ಹೇಳ್ತೀವಿ. ದಿಸ್ ಟರ್ಮಿನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ MCQ. ಓಕೆ, ಎಸ್. ದೆನ್ ಫೋರ್ತ್ ಗ್ಲ್ಯಾಂಡ್ ಇಸ್ pancreas. The fourth gland is pancreas. Just like J-shaped ಸ್ಟ್ರಕ್ಚರ್. ಡಿಯೋಡಿನಮ್ ಮತ್ತೆ ಲಿವರ್ ನ ಮಧ್ಯಭಾಗದಲ್ಲಿ ಇರುವಂತ ಒಂದು ಎಕ್ಸ್ಟ್ರಾ ಆರ್ಗನ್, ದಟ್ ಈಸ್ ಆರ್ ಗ್ಲ್ಯಾಂಡ್, ಇಟ್ಸ್ ಅ ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಮೈನ್ಯೂಟ್ ಇನ್ ಸ್ಟ್ರಕ್ಚರ್. ತುಂಬಾ ಚಿಕ್ಕದಾಗಿರುತ್ತೆ. ದಿಸ್ ಇಸ್ ಅ ಸೆಕೆಂಡ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಹ್ಯೂಮನ್ ಬಾಡಿ ಕಂಪೇರ್ಡ್ ಟು ದ ಲಿವರ್. It can be seen near ಎಸ್ಪೆಷಲಿ ಡಿಯೋಡಿನಲ್ ಲೂಪ್. ಸಿ ತರ ಇರುತ್ತಲ್ವಾ, ಆ ಲೂಪ್ ಒಳಗಡೆಗೆ ಪ್ಯಾನ್ಕ್ರಿಯಾಸ್ ಅರೇಂಜ್ ಆಗಿರುತ್ತೆ. ಇಟ್ಸ್ ಅ ಕ್ರೀಮಿ ಕಲರ್ಡ್ ಹೆಟೆರೋಕ್ರೈನ್ ಗ್ಲ್ಯಾಂಡ್, ದಟ್ ಈಸ್ ಇಟ್ ಹ್ಯಾಸ್ ಬೋತ್ exocrine and endocrine area. The exocrine has majorly pancreatic duct that is opens into the duodenum along with the bile duct. ಇಲ್ಲಿದೆ ಈ ತರ ಹಿಂಗೆ ನರ್ವ್ ಕನೆಕ್ಷನ್ಸ್ ಇರುತ್ತೆ. ಓಕೆ, ಇದು ಲಿವರ್ಗೂ ಕನೆಕ್ಟ್ ಆಗಿರುತ್ತೆ, ಗಾಲ್ ಬ್ಲಾಡರ್ಗೂ ಕನೆಕ್ಟ್ ಆಗಿರುತ್ತೆ, ಜೊತೆಗೆ ಡಿಯೋಡಿನಮ್ ಅಲ್ಲಿ ಓಪನ್ ಆಗೋ ತರನು ಕನೆಕ್ಟ್ ಆಗಿರುತ್ತೆ. ಸೊ ದಟ್ ಈಸ್ ದ ಎಕ್ಸ್ಟರ್ನಲ್ ಅಂಡ್ ದೆನ್ ಎಕ್ಸೋಕ್ರೈನ್ ಮತ್ತೆ ಎಂಡೋಕ್ರೈನ್ ಸಿಸ್ಟಮ್. ಎಸ್,
exocrine parts secretes majorly pancreatic juice. Pancreatic juice ಅಂದ್ರೆ ಏನು? ಮೇಜರ್ ಆಗಿ ಇನ್ಸುಲಿನ್. ಇನ್ಸುಲಿನ್ ನೆನಪಿದೆ ಅಲ್ವಾ? ಇನ್ಸುಲಿನ್ ಅಂದ್ರೆ ಎಲ್ಲಿಂದ ಬರುವಂತದ್ದು? ಪ್ಯಾನ್ಕ್ರಿಯಾಸ್ ಇಂದನೇ ರಿಲೀಸ್ ಆಗಿರುವಂತದ್ದು. ಎಷ್ಟು pH ಇರುತ್ತೆ ಅದಕ್ಕೆ? ಆಲ್ಕಲೈನ್. ಆಲ್ಕಲೈನ್ ಅಂದ್ರೆ ಏನು? 7ಕ್ಕಿಂತ ಜಾಸ್ತಿ ಇರೋದು. 9 ಅಪ್ ಟು 14 ವರೆಗೂ ಏನ್ ಹೇಳ್ತೀವಿ ನಾವು? ಆಲ್ಕಲೈನ್ pH ಅಂತ ಹೇಳ್ತೇವೆ. ಸೊ it contains mainly inactive protease such as trypsinogen, chymotrypsinogen, and procarboxypeptidase, amylases, lipases, nucleases, as well as hormone insulin. ಈ ಎಲ್ಲ ಕಂಪೋನೆಂಟ್ ಅನ್ನು ಯಾವ್ದು ರಿಲೀಸ್ ಮಾಡೋದು? ಆ ಜ್ಯೂಸ್ ಎಂಟರ್ ಆಗುತ್ತಲ್ವಾ ಡಿಯೋಡಿನಮ್ಗೆ, ದಟ್ ಈಸ್ ಅ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. And the last fifth gland is intestinal gland. It have a muscle layer, large circular folds, and then villi and microvilli. Along with that, these all also have a blood system ಅಥವಾ blood capillaries ಗಳು ಮೇಜರ್ ಆಗಿ ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ? ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ಗೆ ಅಟ್ಯಾಚ್ ಆಗಿರುತ್ತೆ. ಇದನ್ನ ನಾವು ತುಂಬಾ ಎಲಾಬ್ರೇಟಿವ್ ಆಗಿ ನೋಡೋದಾದ್ರೆ, ದೀಸ್ ಆರ್ ವಿಲೈಸ್ which are small epithelial cells, also known as absorptive cells. Lactile, ಕಂಪ್ಲೀಟ್ ಆಗಿ ರಾಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನ ನಾವು ಲ್ಯಾಕ್ಟೀಲ್ ಅಂತೀವಿ. ಗಾಬ್ಲೆಟ್ ಸೆಲ್ಸ್, ಬ್ಲಡ್ ಕ್ಯಾಪಿಲರೀಸ್, intestinal crypt, ಇಲ್ಲಿದೆಯಲ್ವಾ intestinal crypt, and then duodenal glands. This simple intestinal glands majorly have simple tubular glands, especially these are of two types. One is crypts of Lieberkühn. It consists of mucus secreting goblet cells. ಇಲ್ಲಿದೆ ಅಲ್ವಾ ನೋಡಿ. Goblet cells and enzyme secreting panel cells. Further, ಇನ್ನೊಂದು ಟೈಪ್ ಆಫ್ ಗ್ಲ್ಯಾಂಡುಲಾರ್ ಸೆಲ್ ಇದೆ, ಅದನ್ನ ಬ್ರಿನ್ನರ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಈ ಎರಡು ಟೈಪ್ ಏನಿದೆ ತುಂಬಾ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. MCQಗೂ ಬರುತ್ತೆ, ಜೊತೆಗೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲೂ ತುಂಬಾ ಇಂಪಾರ್ಟೆಂಟ್. Brenner glands, which confine to submucosa of duodenum, which secretes mucus only. ಇದೇನ್ ಮಾಡುತ್ತೆ? ಬ್ರೆನ್ನರ್ ಗ್ಲ್ಯಾಂಡ್ಸ್ ಏನಿದೆ ಬರೀ ಮ್ಯೂಕಸ್ ಅನ್ನ ಮ್ಯಾಕ್ಸಿಮಮ್ ಆಗಿ ರಿಲೀಸ್ ಮಾಡುತ್ತೆ. ಆದ್ರೆ ಕ್ರಿಪ್ಟ್ ಆಫ್ ಲಿಬರ್ಕೂನ್ ಏನ್ ಮಾಡುತ್ತೆ? ಬೋತ್ ಎನ್ಸೈಮ್ ಆಸ್ ವೆಲ್ ಆಸ್ ಮ್ಯೂಕಸ್. ಓಕೆನಾ? ಈ ಎರಡು ಏನ್ ಮಾಡುತ್ತೆ? ಡೈಜೆಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಪ್ರೋಟಿಯೇಸ್ ಇರ್ಬೋದು, ಲೈಪೇಸ್ ಇರ್ಬೋದು. So many enzymes are released during the digestion part. Okay? Yes. Intestinal glands secretes majorly intestinal juices, which is also referred as succus entericus. Intestinal juice ಗೆ ಏನ್ ಹೇಳ್ತಾರೆ ಅಂತ ಕೇಳ್ಬೋದು. That is also very important. Succus entericus. It also contains enzyme maltase, lactase, sucrase, dipeptidase, lipases, nucleotidase, and nucleosidase. Almost all enzymes are present in intestinal gland juice, as well as bicarbonate and mucus, which provide alkaline medium, and also it protects intestinal mucosa. ಕೆಲವೊಬ್ಬರಿಗೆ acidity ಜಾಸ್ತಿ ಆಗಿರುತ್ತೆ. acidity ಜಾಸ್ತಿ ಆಗಿರುತ್ತೆ ಅಂದ್ರೆ ಏನು? ಗ್ಯಾಸ್ಟ್ರಿಕ್ ಜ್ಯೂಸ್, HCl, ಸ್ಟಮಕ್ ಅಲ್ಲಿ HCl ಕಂಟೆಂಟ್ ಜಾಸ್ತಿ ಆಗಿರುತ್ತೆ. ಅದರಿಂದ ನೀವು ಫುಡ್ ಕನ್ಸ್ಯೂಮ್ ಮಾಡ್ತಾ ಏನಾಗುತ್ತೆ? HCl ಕಂಪೋನೆಂಟ್ಗಳು ವೇರಿಯೇಷನ್ ಆಗಿ ಈ ಹೊಟ್ಟೆಯಲ್ಲಿ ಉರಿ ಆದಂಗೆ ಆಗ್ತಾ ಇದೆ, ಅಥವಾ ಏನ್ ತಿಂದ್ರೂ ಕೂಡ ಸರಿ ಆಗ್ತಾ ಇರಲ್ಲ. ಆಗ ಏನಾಗುತ್ತೆ? ಕಂಪ್ಲೀಟ್ pH ಬ್ಯಾಲೆನ್ಸ್
ಇಂಬ್ಯಾಲೆನ್ಸ್ ಆಗಿರುತ್ತೆ. ಅಲ್ಕಲೈನ್ ಇರುವಂತದ್ದು ಅಸಿಡಿಕ್ ಗೆ ಟರ್ನ್ ಆಗ್ತಾ ಇರುತ್ತೆ. ಹಾಗಾಗಿ ಅದೆಲ್ಲದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಡ್ರಿಂಕ್ plenty of water and also you have to focus on nutritious food. ಯಾವುದನ್ನೋ ಜಂಕ್ ಫುಡ್ ತಿಂದ್ರೆ ಮೇಜರ್ ಆಗಿ ಈ ತರ ಇಂಬ್ಯಾಲೆನ್ಸಸ್ ಆಗ್ತಾ ಹೋಗುತ್ತೆ. ಓಕೆ, ಎಸ್, ಆಲ್ ದೀಸ್ ಅಬೌಟ್ 5 major glands and then major 8 structures which are helpful for digestion purpose. Okay, so let's continue the what is digestion, and they are absorbed in the small intestine. ಅದು ಹೇಗೆ ಡೈಜೆಷನ್ ಆಗುತ್ತೆ, ಯಾವ ಪ್ರೋಸೆಸ್ ಅಲ್ಲಿ ಡೈಜೆಷನ್ ಆಗುತ್ತೆ, ಹೇಗೆ ಅಬ್ಸಾರ್ಬ್ ಆಗುತ್ತೆ ಸ್ಮಾಲ್ ಇಂಟೆಸ್ಟೈನ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಅನ್ನೋದನ್ನ ನಾಳೆ ಸೆಷನ್ ಅಲ್ಲಿ ನೋಡೋಣ. ಓಕೆ, ಅಪ್ ಟು this is about up to the only the first preliminary part of digestion. Okay, thank you so much.